ಓಂ ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಶ್ರಾವಣ ಮಾಸದ ಈ ಪ್ರವಚನ ಮಾಲಿಕೆಯ ಇವತ್ತಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಒಬ್ಬ ರಾಜ ರಾಜಧಾನಿಯ ಮುಖ್ಯ ರಸ್ತೆಯಲ್ಲಿ ಅವನು ಸಂಚಾರವನ್ನ ಮಾಡ್ತಾ ಇದ್ದ. ಒಬ್ಬ ಕೂಲಿ ಒಂದು ದೊಡ್ಡ ಕಲ್ಲನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದ. ಅದನ್ನ ನೋಡಿ ಈ ಕಲ್ಲನ್ನ ಇವನು ಇನ್ನೊಂದು ಸ್ವಲ್ಪ ಹೊತ್ತು ಹೊತ್ಕೊಂಡು ಹೋದ್ರೆ ಇವನ ಸತ್ತೇ ಹೋಗ್ಬಿಡ್ತಾನೇನೋ ಅಂತ ಹೇಳಿ ರಾಜ ಹೇಳ್ದ, ಹೇ, ಕಲ್ಲನ್ನು ಕೆಳಗೆ ಹಾಕು, ಇದು ರಾಜಾಜ್ಞೆ ಅಂತ. ಅಪ್ಪ ಕೂಲಿ ಅವನು ಕಲ್ಲನ್ನು ಕೆಳಗೆ ಹಾಕ್ಬಿಟ್ಟ. ದೊಡ್ಡ ಕಲ್ಲದು. ರಸ್ತೆಯಲ್ಲಿ ಮಧ್ಯದಲ್ಲಿ ಆ ಕಲ್ಲು ಬಿತ್ತು. ಆ ಕಲ್ಲು ಅಲ್ಲೇ ಉಳ್ಕೊಂಡ್ಬಿಡ್ತು. ಹೋಗೋರು ಬರೋರ್ಗೆಲ್ಲ ಆ ಕಲ್ಲು ಕಷ್ಟ ಇತ್ತು. ಕೆಲವು ವರ್ಷಗಳ ನಂತರ ಅಲ್ಲಿನ ಜನ ಆ ಬಾದ್ಶಾಹನ ಹತ್ರ ಹೋಗಿ ಹೇಳಿದ್ರು, ಈ ತರ ನೀವು ಒಂದು ಕಲ್ಲು ಹಾಕ್ಸ್ಬಿಟ್ಟಿದ್ದೀರಾ ರಸ್ತೆಯ ಮಧ್ಯದಲ್ಲಿ, ಅದನ್ನ ತೆಗೆಸ್ಲಿಕ್ಕೆ ನೀವು ಒಂದು ಆಜ್ಞೆಯನ್ನು ಹೊರಡಿಸ್ಬೇಕು, ಇಲ್ಲಾಂದ್ರೆ ಬಹಳಷ್ಟು ತೊಂದರೆ ಆಗ್ತಾ ಇದೆ, ಬಹಳಷ್ಟು ತಾಪತ್ರೆ ಆಗ್ತಾ ಇದೆ ನಮ್ಗೆ. ರಾಜ ವಿಚಾರ ಮಾಡ್ದ, ರಾಜಾಜ್ಞೆಯ ಮೂಲಕ ಆ ಕಲ್ಲನ್ನು ನಾವು ಅಲ್ಲಿ ಹಾಕ್ಸಿದೀವಿ. ಒಂದ್ ವೇಳೆ ಇನ್ನೊಂದು ರಾಜಾಜ್ಞೆಯ ಮೂಲಕ ನಾನು ಅದನ್ನ ತೆಗೆದು ಹಾಕಿದ್ರೆ ರಾಜಾಜ್ಞೆಗೆ ಬೆಲೆ ನಿಲ್ದಂಗ ಆಗ್ಬಿಡುತ್ತೆ. ಮನ್ಸಿಗೆ ಬಂದಂಗೆಲ್ಲ ಇವರು ರಾಜಾಜ್ಞೆನ ಹೊರಡಿಸ್ತಾರೆ ಅಂತ ಆಗ್ತದೆ. ಆದ್ರಿಂದ ಕಲ್ಲು ಎಲ್ಲಿದೆಯೋ ಅಲ್ಲೇ ಇರಲಿ. ಆ ರಾಜ ಬದುಕಿರುವಷ್ಟು ವರ್ಷಗಳ ಕಾಲ ಆ ಕಲ್ಲು ಅಲ್ಲೇ ಇತ್ತು. ಕಲ್ಲನ್ನು ತೆಗಿಲೇ ಇಲ್ಲ. ಹೋದವ್ರು ಬಂದವರೆಲ್ಲರಿಗೂ ಕೂಡ ರಗಳೆ ಆಗೋಯ್ತು. ಮತ್ತೊಂದು ಏನಪ್ಪಾ ಸಮಸ್ಯೆ ಯಾಕಂತ ಅಂದ್ರೆ ರಾಜ ಸತ್ತ ಮೇಲೆಯೂ ಕೂಡ ಅವನ ಗೌರವಾರ್ಥವಾಗಿ ಆ ಕಲ್ಲನ್ನು ಅಲ್ಲೇ ಇಟ್ರು. ಈ ಕಥೆ ಇಡೀ ಆ ರಾಜ್ಯದಲ್ಲೆಲ್ಲ ಜಾಹೀರಾಯ್ತು, ಬಹಳ ಫೇಮಸ್ ಆಗೋಯ್ತು. ಜನರು 3 ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡಿದ್ರು. ರಾಜ್ಯದ ಯಾರು ವಿರುದ್ಧವಾಗಿದ್ರೋ ಅವರು ಈ ಕಲ್ಲನ್ನ ತಮ್ಮದು ಯಾವುದೇ ವೆಚ್ಚದಲ್ಲಾದ್ರೂ ಕೂಡ ಉಳಿಸಿಕೊಳ್ಳು ಬಯಸುವ ಆ ಆಡಳಿತದ ಮೂರ್ಖತನದ ಒಂದು ಸಾಕ್ಷಿ ಅಂತ ವ್ಯಾಖ್ಯಾನ ಮಾಡಿದ್ರು. ಅಧಿಕಾರದ ಮೇಲೆ ಶ್ರದ್ಧೆ ಉಳ್ಳಂತಹ ಜನ ಅಂದ್ರು, ಎಷ್ಟು ಅಸೌಕರ್ಯ ಉಂಟಾದ್ರೂ ರಾಜಾಜ್ಞೆಯನ್ನ ಪಾಲಿಸಲೇಬೇಕು ಅಂದ್ರು. ಯಾರು ಸರಿಯಾದ ತಿಳುವಳಿಕೆಯನ್ನ ಹೊಂದಿದ್ರೋ ಅವ್ರು ಹೇಳಿದ್ರು, ರಾಜ ತಿಳುವಳಿಕೆ ಇಲ್ಲದೆ ಇಲ್ಲದವರ ಮಧ್ಯೆ ಪ್ರತಿಷ್ಠೆಯ ಚಿಂತೆಯನ್ನ ಮಾಡದೆ ನೀಡಲು ಬಯಸಿದ ಆ ಶಿಕ್ಷಣವನ್ನ ಗ್ರಹಿಸಿದ್ರು. ಯಾಕಂದ್ರೆ ಆ ಸೌಕರ್ಯದ ಜಾಗದಲ್ಲಿ ಒಂದು ಅಡೆತಡೆಯನ್ನ ನಿಲ್ಲಿಸಿ
ಅದು ಅಲ್ಲೇ ಇರಲು ಅನೇಕ ಕಾರಣಗಳನ್ನ ಪ್ರಚಾರ ಮಾಡುವ ಮೂಲಕ ತಿಳುವಳಿಕೆ ಉಳ್ಳವರಿಗೆ ಲೌಕಿಕ ಅಧಿಕಾರವನ್ನ ಕೊಡಬೇಕು ಅಲ್ಲ. ಜೊತೆಗೆ ಹಠಮಾರಿತನ, ಹೊಸ ಸಿದ್ಧಾಂತಗಳಿಂದ ಆಡಳಿತ ನಡೆಸ್ತಕ್ಕಂತಹ ಮನುಷ್ಯತ್ವಕ್ಕೆ ಹೆಚ್ಚಿನ ಉಪಯೋಗ ಬರೋದೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಹೇಳಲಿಕ್ಕೆ ಬಯಸಿದ್ರು ಅವರು. ಏನಿದು? ಇದೊಂದು ಸೂಫಿ ಕಥೆ, ಬಹಳ ಸರಳವಾಗಿದೆ. ಆಳವಾಗಿ ನೋಡ್ಲಿಕ್ಕೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಗಮನಿಸಿ, ಜೀವನ ಅನ್ನುವಂಥದ್ದು ಒಂದು ಸಮತೋಲನವಾಗಿದೆ. ಈ ಸಮತೋಲನವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಸಮರ್ಥರಾದ್ರೆ ಅತಿರೇಕಗಳಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡ್ತೀವಿ. ಸಂಸಾರ ಅನ್ನುವಂಥದ್ದು ಒಂದು ಅತಿರೇಕವಾದ್ರೆ ಮೋಕ್ಷ ಅನ್ನುವಂಥದ್ದು ಇನ್ನೊಂದು ಅತಿರೇಕ. ಬುದ್ಧಿವಂತ ವ್ಯಕ್ತಿ ಇವೆರಡರ ಮಧ್ಯದಲ್ಲಿ ಜೀವನವನ್ನ ಮಾಡ್ತಾನೆ. ಮೋಕ್ಷ ಮತ್ತು ಸಂಸಾರ ಅನ್ನುವಂಥದ್ದು ಎರಡೂ ಕೂಡ ಒಂದೇ ಅನ್ನುವಂತಹ ರೀತಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಗಮನಿಸಿ, ನೀವು ಅತಿಯಾದ ಆಹಾರವನ್ನ ಸೇವಿಸೋದು ಒಂದು ಅತಿರೇಕವಾದ್ರೆ ಉಪವಾಸ ಮಾಡೋದು ಇನ್ನೊಂದು ಅತಿರೇಕ. ತಿಳುವಳಿಕೆ ಉಳ್ಳಂತಹ ವ್ಯಕ್ತಿ ಮಧ್ಯದಲ್ಲಿ ನಿಂತುಕೊಳ್ತಾನೆ. ಏನದು? ಅದನ್ನ ನಾವು ಸಮ್ಯಕ್ ಆಹಾರ ಅಂತೀವಿ. ಅದು ಜೀವನದ ಶೈಲಿಯಾಗಿರುತ್ತೆ. ಜೀವನದ ಶೈಲಿಯನ್ನ ನಾವು ರೂಪಿಸಿಕೊಳ್ಳುವಾಗ ಸಮತೋಲನವನ್ನ ಸದಾ ನಾವು ನೆನಪಿಟ್ಕೊಳ್ಬೇಕು. ಅದಿಲ್ಲ ಅಂದ್ರೆ ಅವಸ್ಥೆ ಆಗ್ಬಿಡುತ್ತೆ ಅಲ್ಲ. ಮಧ್ಯಮ ಮಾರ್ಗ ಸಮತ್ವಂ ಯೋಗ ಉಚ್ಯತೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಹಾಗೆ. ಕನ್ಫ್ಯೂಷಿಯಸ್ ತನ್ನ ವಿಚಾರವನ್ನ ಗೋಲ್ಡನ್ ಮೀನ್, ಅದನ್ನ ಸ್ವರ್ಣ ಪಥ ಅಂತ ಕರೀತಾನೆ. ಒಂದ್ಸರಿ ಕನ್ಫ್ಯೂಷಿಯಸ್ ಒಂದು ಹಳ್ಳಿಯ ಪಕ್ಕದಿಂದ ಹಾದು ಹೋಗ್ತಾ ಇದ್ದ. ಅವನು ಹಾದಿಯಲ್ಲಿ ಸಿಕ್ಕ ಹಳ್ಳಿಯ ಜನರನ್ನ, ನಿಮ್ಮ ಹಳ್ಳಿಯಲ್ಲಿ ಯಾರಾದ್ರೂ ಬುದ್ಧಿವಂತ ಮನುಷ್ಯ ಇದ್ದಾನೆ ಅಂತ ಕೇಳ್ದ. ಅದಕ್ಕೆ ಅವ್ರು ಹೇಳಿದ್ರು, ಓ ಯಾಕಿಲ್ಲ, ಖಂಡಿತ ಇದ್ದಾರೆ. ನಮ್ಮ ಹಳ್ಳಿಯಲ್ಲಿ ಒಬ್ಬ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಇದ್ದಾನೆ, ಆದ್ರೆ ಅವನೊಬ್ಬ ವೃದ್ಧ, ಅನುಭಾವಿ, ಪರಮಜ್ಞಾನಿ. ಕನ್ಫ್ಯೂಷಿಯಸ್ ಅಂದ, ಪರಮಜ್ಞಾನಿ? ನಿಮ್ಗೆ ಗೊತ್ತಾಯ್ತು ಅವನೆಲ್ಲವನ್ನು ತಿಳ್ಕೊಂಡಿದ್ದಾನೆ ಅಂತ ಹೇಳಿ. ಅವ್ರಂದ್ರು, ಇಲ್ಲೆಲ್ಲ ಏನೇ ಕೆಲಸ ಮಾಡೋಕ್ಕಿಂತ ಮೊದಲು 3 ಬಾರಿ ವಿಚಾರ ಮಾಡ್ತಾರೆ. ಕನ್ಫ್ಯೂಷಿಯಸ್ ಅಂದ, 1 ಬಾರಿ ವಿಚಾರ ಮಾಡಿದ್ರೆ ಕಡಿಮೆ ಆಯ್ತು, 3 ಬಾರಿ ವಿಚಾರ ಮಾಡೋದು ಸ್ವಲ್ಪ ಜಾಸ್ತಿ ಆಯ್ತು. ಬುದ್ಧಿವಂತ ವ್ಯಕ್ತಿ 2 ಬಾರಿ ವಿಚಾರ ಮಾಡ್ತಾರೆ. ಬುದ್ಧಿವಂತ ಸದಾ ಮಧ್ಯಮ ಮಾರ್ಗವನ್ನ ಆರಿಸಿಕೊಳ್ತಾನೆ, ಕಂಡುಕೊಳ್ತಾನೆ. ಎಲ್ಲಿ ಬುದ್ಧಿ ಇಲ್ಲ ಆ ವ್ಯಕ್ತಿ ಯಾವಾಗ್ಲೂ ಕೂಡ ಅತಿರೇಕಕ್ಕೆ ಹೋಗ್ತಾನೆ. ಒಂದು ಅತಿರೇಕದಿಂದ ಇನ್ನೊಂದು ಅತಿರೇಕಕ್ಕೆ ಹೋಗೋದು. ಯಾವ ವ್ಯಕ್ತಿಯಲ್ಲಿ ಬುದ್ಧಿ ಇಲ್ಲ ಅಂತ ವ್ಯಕ್ತಿಗೆ ಇದು ಬಹಳ ಅತ್ಯಂತ ಸರಳ, ಸುಲಭ. ಒಂದು ವೇಳೆ ನಾವು ಜಿಪುಣನಾಗಿದ್ರೆ ಎಲ್ಲಾ ಧನವನ್ನ ತ್ಯಾಗ ಮಾಡ್ತಾನೆ. ಅದು ಬಹಳ ಸರಳ, ಅದು ಬಹಳ ಸುಲಭ. ಅರೆ, ಜಿಪುಣ ಹೇಗೆ ತ್ಯಾಗ ಮಾಡ್ತಾನೆ? ಇದನ್ನು ಅರ್ಥ ಮಾಡ್ಕೊಳ್ಳೋದು ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಜಿಪುಣತನವು ಅನ್ನುವಂಥದ್ದು ಜೀವನದ ಒಂದು ಅತಿರೇಕ, ತ್ಯಾಗ ಅನ್ನುವಂಥದ್ದು ಜೀವನದ ಇನ್ನೊಂದು ಅತಿರೇಕ. ಮನಸ್ಸು ಯಾವಾಗ್ಲೂ ಒಂದು ಅತಿರೇಕದಿಂದ ಇನ್ನೊಂದು ಅತಿರೇಕಕ್ಕೆ ಬಹಳ ಸರಳವಾಗಿ ಹೋಗ್ತದೆ. ಗಡಿಯಾರದ ನೀವು ಪೆಂಡುಲಮ್ ಅಲ್ಲ, ಇವಾಗೆಲ್ಲ ಇಲ್ಲ, ಹಿಂದೆಲ್ಲ ಇತ್ತು ನೋಡ್ರಿ. ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ಹೋಗ್ತಾ ಇರ್ತದೆ. ಅದು ಯಾವತ್ತೂ ಕೂಡ ಮಧ್ಯದಲ್ಲಿ ನಿಲ್ಲೋದಿಲ್ಲ. ಮಧ್ಯದಲ್ಲಿ ನಿಂತ್ರೆ ಇಡೀ ಗಡಿಯಾರವೇ ನಿಂತು ಹೋಗ್ಬಿಡ್ತದೆ. ಆದ್ರಿಂದ ಈ ಜಗತ್ನಲ್ಲಿ ಜಿಪುಣನಾಗಿರ್ತಕ್ಕಂಥ ವ್ಯಕ್ತಿ ತ್ಯಾಗಿ ಬೇಗ ಆಗಿಬಿಡ್ತಾನೆ. ಅವರು ತ್ಯಾಗಿಗಳು ಆಗದೇ ಇದ್ರೂ ಕೂಡ ತ್ಯಾಗಿಗಳನ್ನ ಬಹಳಷ್ಟು ಗೌರವಿಸ್ತಾರೆ. ಗಮನಿಸಿ, ನೀವು ಜಗತ್ನಲ್ಲಿ ಅತ್ಯಂತ ಜಿಪುಣರಾಗಿರ್ತಕ್ಕಂಥ ವ್ಯಕ್ತಿ ತ್ಯಾಗಿಗಳ ಚರಣಗಳಲ್ಲಿ ಶಿರಬಾಗಿರೋದನ್ನ ನಾವು ಕಾಣ್ತೀವಿ. ಯಾಕೆ? ಒಂದು ಅತಿರೇಕ ಇನ್ನೊಂದು ಅತಿರೇಕದ ಮುಂದೆ ಯಾವಾಗಲೂ ಕೂಡ ತಲೆಯನ್ನ ತಗ್ಗಿಸ್ತದೆ. ಶಿರ ಬಾಗಿಸುವುದರ ಅರ್ಥ ಏನಂತಂದ್ರೆ, ನಾವು ಕೂಡ
ಹಾಗೆ ಆಗ್ಲಿಕ್ಕೆ ಬಯಸ್ತೀವಿ. ಎಲ್ಲಿ ನಾವು ಹಾಗೆ ಆಗ್ಬೇಕು ಅಂತ ಬಯಸ್ತೀವೋ ಅಲ್ಲಿನೇ ನಾವು ನಮಸ್ಕಾರ ಮಾಡೋದು. ಹಿಂಸಾತ್ಮಕವಾಗಿರ್ತಕ್ಕಂತಹ ಜನ ಅಹಿಂಸಾವಾದಿ ಮನುಷ್ಯರನ್ನ ಪ್ರಶಂಸಿಸ್ತಾರೆ, ಅವನನ್ನು ಆರಾಧಿಸ್ತಾರೆ, ಅವನನ್ನು ಪೂಜಿಸ್ತಾರೆ. ಯಾಕೆ? ಅವನು ಇನ್ನೊಂದು ಅತಿರೇಕ. ನಿಜ ಹೇಳ್ಬೇಕಂತಂದ್ರೆ ಭಾರತದಲ್ಲಿ ಅಹಿಂಸೆಯ ಜೀವನ ದರ್ಶನ ಅಂತ ಹುಟ್ಟಿದ್ದು ಕ್ಷತ್ರಿಯರ ಮನೆತನಗಳಿಂದ, ಬ್ರಾಹ್ಮಣರ ಮನೆತನದಿಂದ ಅಲ್ಲ. ಬಹಳ ಆಶ್ಚರ್ಯ ಆಗುತ್ತೆ ನಮ್ಗೆ. ಮಹಾವೀರ, ಬುದ್ಧ, ಪಾರ್ಶ್ವನಾಥ, ಜೈನರ ಎಲ್ಲಾ ತೀರ್ಥಂಕರರು ಯಾರು ಅವರೆಲ್ಲ ಎಲ್ಲರೂ ಕೂಡ ಕ್ಷತ್ರಿಯರೇ. ಎಲ್ಲಿ ಹಿಂಸೆ ಅತ್ಯಂತ ಜಾಸ್ತಿ ಆಗಿತ್ತು, 24 ಗಂಟೆಯೂ ಕೂಡ ಯಾರ ಕೈಯಲ್ಲಿ ಕತ್ತಿ ಇತ್ತು, ಯಾರ ಕೈಯಿಂದ ರಕ್ತ ಹರಿತಾ ಇತ್ತು, ಅಂತಹ ಹೃದಯದಿಂದ ಅಹಿಂಸೆ ಅನ್ನೋದು ಹುಟ್ಟಿತು. ಮಹಾವೀರ, ಬುದ್ಧ ಅಥವಾ ಇನ್ಯಾರೋ ಅಹಿಂಸಾವಾದಿಗಳಾದ ಹಾಗೆ ಯಾವ ಬ್ರಾಹ್ಮಣರು ಕೂಡ ಅಹಿಂಸಾವಾದಿಗಳಾಗಿಲ್ಲ. ಭಾರತೀಯ ಪರಂಪರೆಯಲ್ಲಿ ದೊಡ್ಡ ಅಹಿಂಸಾವಾದಿಯನ್ನು ಹುಡುಕಬೇಕು ಅಂತಂದ್ರೆ ಪರಶುರಾಮ. ಅವನೊಬ್ಬನೇ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ದು. ಭೂಮಿಯನ್ನು ಅನೇಕ ಬಾರಿ ಸುತ್ತಿ 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 ಕ್ಷತ್ರಿಯರಿಂದ ಈ ಭೂಮಿಯನ್ನು ಮುಕ್ತಿಗೊಳಿಸಿದ್ದ. ಹಿಂಸಾವಾದಿ ಹುಟ್ಟಿದ್ದು ಬ್ರಾಹ್ಮಣನ ಮನೆಯಲ್ಲಿ, ಅಹಿಂಸಾವಾದಿಗಳು ಹುಟ್ಟಿದ್ದು ಹಿಂಸಾತ್ಮಕ ಮನೆಗಳಲ್ಲಿ. ಕಾರಣ ಏನೋ? ಬ್ರಾಹ್ಮಣನ ಮನೆಯಲ್ಲಿ ಅಹಿಂಸಾವಾದಿ ಹುಟ್ಟಿದ್ರೆ ಅರ್ಥ ಆಗ್ತಾ ಇತ್ತು. ಯಾಕೆ? ಬ್ರಾಹ್ಮಣ ಮನೆಯಲ್ಲಿ ಅಹಿಂಸಾವಾದಿ ಹುಟ್ಟೋದು ಸರಳ, ಸಹಜ ಸಂಸ್ಕಾರ ಇದೆ, ಸಹಜವಾಗಿರ್ತಕ್ಕಂಥ ವಿಷಯ ಆಗಿತ್ತು. ಆದರೆ ಯಾವಾಗಲೂ ಕೂಡ ಮನಸ್ಸು ಅತಿರೇಕದ ಕಡೆಗೆ ಪ್ರಯಾಣವನ್ನು ಮಾಡ್ತದೆ. ಒಂದು ಅತಿರೇಕದಿಂದ ಇನ್ನೊಂದು ಅತಿರೇಕದ ಕಡೆಗೆ ಯಾವಾಗಲೂ ಕೂಡ ಅದು ಹೋಗ್ತದೆ. ಸಮೃದ್ಧವಾದಂತಹ ಸಮಾಜದಲ್ಲಿ ಉಪವಾಸಕ್ಕೆ ಗೌರವಿಸೋದನ್ನು ನಾವು ಕಾಣ್ತೀವಿ. ಎಲ್ಲಿ ಬರೀ ತಿನ್ನುವ ಅಥವಾ ಹೆಚ್ಚು ತಿಂತಕ್ಕಂತಹ ಸೌಲಭ್ಯತೆ ಅನ್ನೋದಿರ್ತದೋ ಅಲ್ಲಿ ಉಪವಾಸಕ್ಕೆ ಬಹಳಷ್ಟು ಆದರ, ಬಹಳಷ್ಟು ಗೌರವ ಸಿಗುತ್ತೆ. ಬಡ ಸಮಾಜದಲ್ಲಿ ಧಾರ್ಮಿಕ ದಿನ ಬಂದ್ರೆ ಹಬ್ಬ ಆಚರಿಸ್ತಾರೆ. ಒಂದೇ ವಿಧಾನ ಏನಪ್ಪಾ ಅಂತಂದ್ರೆ ತರತರಹದ ಅಡುಗೆಯನ್ನು ಮಾಡ್ತಾರೆ, ಒಳ್ಳೆಯ ಭೋಜನ. ಶ್ರೀಮಂತನ ಮನೆಯಲ್ಲಿ ಧಾರ್ಮಿಕ ದಿನ ಆಚರಿಸ್ತಕ್ಕಂಥ ಒಂದೇ ಒಂದು ವಿಧಾನ ಏನಪ್ಪಾ ಅಂತಂದ್ರೆ ಉಪವಾಸ ಮಾಡ್ತಾರೆ. ಅಲ್ಲ, ಅನಾದಿ ಕಾಲದಿಂದಲೂ ಕೂಡ ಜೈನ ಸಮುದಾಯ ಅನ್ನೋದು ಏನಿದೆ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಸಮುದಾಯ. ಬಹಳಷ್ಟು ಹಣ ಅವ್ರ ಹತ್ರ ಇದೆ. ಬಡವ ಯಾವತ್ತೋ ಹಬ್ಬ ಹರಿದಿನ ದಿವಸ ಉಪವಾಸ ಹಬ್ಬ ಆಚರಿಸ್ತಾನೆ, ಸ್ವೀಟ್ ಮಾಡ್ಕೊಳ್ತಾನೆ. ಆದ್ರೆ ಶ್ರೀಮಂತರ ಹಾಗಲ್ಲ, ದಿವಸ ಹಬ್ಬನೇ ಅವ್ರಿಗೆ. ಅದಕ್ಕೋಸ್ಕರ ಧಾರ್ಮಿಕ ದಿನವನ್ನ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ. ಬೇರೆ ರೀತಿ ಅಂದ್ರೆ ಏನು? ವಿರುದ್ಧವಾಗಿರೋದು. ದಿವಸ ಹೊಸ ಬಟ್ಟೆ ಹಾಕೊಳ್ಳೋವನಿಗೆ ಹಬ್ಬದ ದಿವಸ ಒಂದು ಬಟ್ಟೆನೆ ಹಾಕೊಳ್ಳೋದಿಲ್ಲ, ಅಥವಾ ಹಳೆ ಬಟ್ಟೆ ಹಾಕ್ತಾನೆ. ಏನೋ ಒಟ್ಟು ವಿರುದ್ಧವಾಗಿರೋದನ್ನ ಮಾಡ್ತಾನ. ಹಬ್ಬವನ್ನ ಅವರು ಹೇಗೆ ಆಚರಿಸ್ತಾರೆ ಅನ್ನುವಂಥದ್ರ ಮೇಲೆ ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅವನು ಉಪವಾಸ ಮಾಡಿ ಹಬ್ಬವನ್ನು ಆಚರಿಸ್ತಾನೆ ಅಂತಂದ್ರೆ ಅವನು ಬಹಳ ಶ್ರೀಮಂತ ವ್ಯಕ್ತಿ. ಭೋಜನ ಕೂಟವನ್ನ ಏರ್ಪಡಿಸಿ ಎಲ್ಲ ಮಿತ್ರನವನು ಆಹ್ವಾನಿಸ್ತಾ ಇದ್ದಾನೆ ಅಂತಂದ್ರೆ ಅಚ್ಚಾ, ಅವನ ಸ್ಥಿತಿ ಆರ್ಥಿಕವಾಗಿ ಬಡತನದ ಸ್ಥಿತಿ. ಯಾಕೆಂತಂದ್ರೆ ಧರ್ಮ ನಮ್ಮ ಸಂಸಾರಕ್ಕೆ ಅತ್ಯಂತ ವಿರುದ್ಧವಾಗಿರ್ತಕ್ಕಂಥದ್ದು. ಏನದು? ಇನ್ನೊಂದು ಅತಿರೇಕ. ನಾವು ಉಲ್ಟಾ ಆದಾಗ ಮಾತ್ರ ಆ ರೀತಿಯಲ್ಲಿ ನಾವು ಆಚರಿಸ್ಲಿಕ್ಕೆ ಸಾಧ್ಯ. ಗಮನಿಸಿ ನೀವು, ಯಾರಾದ್ರೊಬ್ಬ ವ್ಯಭಿಚಾರಿ ಬದಲಾದ್ರೆ ಅವನು ಬ್ರಹ್ಮಚಾರಿ ಆಗ್ತಾನೆ. ಬ್ರಹ್ಮಚಾರಿ ಕೆಳಗೆ ಬಿದ್ರೆ ತಕ್ಷಣನೇ ವ್ಯಭಿಚಾರಿ ಆಗ್ಬಿಡ್ತಾನ. ಮಧ್ಯದಲ್ಲಿ ಸಮತೋಲನದಲ್ಲಿ ನಿಲ್ಲುವಂಥದ್ದು ಏನಿದೆ ಅದು ಅತ್ಯಂತ ಕಷ್ಟ. ವೃತ್ತಿ ಜೀವನದ ಅತಿ ದೊಡ್ಡ ಕಲೆ ಅಂತಂದ್ರೆ ಅತಿರೇಕಗಳಿಂದ ತಪ್ಪಿಸಿಕೊಳ್ಳುವಂಥದ್ದು. ಯಾಕಂದ್ರೆ ಆ ಕಡೆ ಬಾವಿ ಇದೆ, ಈ ಕಡೆಗೆ ಕಂದಕ ಇದೆ. ಆದ್ರೆ ಮನುಷ್ಯ ಅತಿರೇಕದಲ್ಲಿ ಇಷ್ಟೊಂದು ರಸ ಕಂಡುಕೊಳ್ಳಿಕ್ಕೆ ಕಾರಣ ಯಾಕಂದ್ರೆ ಅತಿರೇಕದಲ್ಲಿ ಅಹಂಕಾರಕ್ಕೆ ತೃಪ್ತಿ ಇದೆ. ಒಂದು ನಿನ್ನ ಬಳಿ ಜಗತ್ತಿನ ಅತ್ಯಂತ ಹೆಚ್ಚು ಧನ ಇರಬೇಕು, ಆಗ ಅಹಂಕಾರ ತಲೆ ಎತ್ತುತ್ತದೆ. ಇಲ್ಲ, ನೀನು ಎಲ್ಲಾ ಧನವನ್ನ ಕಾಲಿನಿಂದ ಹೊರಟು ಹೋಗ್ಬೇಕು.
ಜಗತ್ತಿನ ಅತಿ ದೊಡ್ಡ ತ್ಯಾಗಿ ಸನ್ಯಾಸಿ ಆಗಬೇಕು. ಆಗ್ಲೂ ಕೂಡ ಅಹಂಕಾರಕ್ಕೆ ತೃಪ್ತಿ ಸಿಗುತ್ತೆ. ಮಧ್ಯದಲ್ಲಿ ಅಹಂಕಾರ ತೃಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದಕ್ಕೆ ಜಾಗನೇ ಇಲ್ಲ. ಮಧ್ಯದಲ್ಲಿದ್ರೆ ಅಹಂಕಾರ ಅನ್ನುವುದು ಸತ್ತು ಹೋಗ್ತದೆ, ಗಡಿಯಾರ ಅನ್ನುವುದು ನಿಂತು ಹೋಗ್ತದೆ, ಗಡಿಯಾರದ ಟಿಕ್ ಟಿಕ್ ಶಬ್ದ ಕೂಡ ನಿಂತು ಹೋಗ್ತದೆ. ಆದ್ರಿಂದ ಯಾರೂ ಕೂಡ ಈ ಜಗತ್ನಲ್ಲಿ ಮಧ್ಯದಲ್ಲಿ ನಿಲ್ಲಲಿಕ್ಕೆ ಬಯಸೋದಿಲ್ಲ. ಮತ್ತೆ ಸಮತ್ವವೇ ಜೀವನದ ಸಾರಾಂಶ. ಇಡೀ ಜೀವನ ಸಮತ್ವದ ಮೇಲೆ ನಿಂತುಕೊಂಡಿದೆ. ನಾವು ಬುದ್ಧಿವಾದರಾದ ಹಾಗೆ ಈ ಸೂಫಿ ಕಥೆ ಏನಿದೆ ಸಮತ್ವಕ್ಕಾಗಿಯೇ ಇದೆ. ಈ ಕಥೆಯನ್ನ ಪ್ರವೇಶ ಮಾಡೋ ಮೊದಲು ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ರಾಜ ಹೇಗಪ್ಪ ಅಂತಂದ್ರೆ ಮುಸ್ಲಿಂ ರಾಜರುಗಳ ಕಾಲ ಅದು. ಹೀಗಾಗಿ ಅಲ್ಲಿ ಮನ್ಸೂರ್ ಅಂತಕ್ಕಂಥ ಬಹಳ ಬಹಳ ಅದ್ಭುತನಾಗಿರ್ತಕ್ಕಂಥ ಒಬ್ಬ ಫಕೀರನಿದ್ದ, ಸನ್ಯಾಸಿ. ಆ ರಾಜ್ಯದಲ್ಲಿ ಆ ರಾಜ ಈ ಫಕೀರನಿಗೆ ಗಲ್ಲಿಗೇರಿಸ್ತಕ್ಕಂಥ ಒಂದು ಶಿಕ್ಷೆಯನ್ನು ವಿಧಿಸಿದ್ದ. ಉದ್ದೇಶ ಎಷ್ಟೇ, ಅವನು ಹೇಳ್ತಿದ್ದ, ನಾನೇ ಬ್ರಹ್ಮ, ನಾನೇ ಸ್ವತಃ ಭಗವಂತ, ಅನಲ್ ಹಕ್ ಅಂತ ಹೇಳಿ ಘೋಷಣೆ ಮಾಡಿದ್ದ. ಉಪನಿಷತ್ನಲ್ಲಿ ಏನು ಬರುತ್ತೆ, ಅಹಂ ಬ್ರಹ್ಮಾಸ್ಮಿ ಅನ್ನೋಂಥದ್ದನ್ನ ಅದನ್ನು ಅವನು ಹೇಳ್ತಾ ಇದ್ದ. ಇದು ಮುಸ್ಲಿಂ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇಸ್ಲಾಂ ಏನ್ ಹೇಳುತ್ತೆ, ನೀನು ಬೇಕಾದ್ರೆ ಭಕ್ತ ಆಗ್ಬೋದು, ನೀನು ಭಗವಂತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಭಗವಂತ ಅಂತ ಘೋಷಿಸಿಕೊಳ್ಳೋದ್ರಲ್ಲಿ ಒಂದು ಅಪಾಯ ಇದೆ. ಯಾಕಂದ್ರೆ ಇದು ಅಹಂಕಾರದ ಘೋಷಣೆಯೂ ಆಗಿರಬಹುದು, ಅಥವಾ ಹುಚ್ಚಾಗಿರ್ಬೋದು, ಇಲ್ಲ ನಿನ್ನ ಒಳಗಡೆ ಏನೋ ಒಂದು ರೋಗ ಇದೆ, ಆ ರೋಗನೇ ಮಾತಾಡ್ತಾರೆ. ಯಾಕೆಂದ್ರೆ ಅಹಂಕಾರಕ್ಕೆ ಯಾವಾಗಲೂ ಕೂಡ ಅಷ್ಟೇ ಅತ್ಯಂತ ಉತ್ಕೃಷ್ಟವಾದಂಥ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪದವಿ ಬೇಕು. ಆದ್ರಿಂದ ಅಹಂಕಾರ ಅಹಂ ಬ್ರಹ್ಮಾಸ್ಮಿ ಅಂತ ಘೋಷಿಸಬಹುದು. ಆದ್ರೆ ಮನ್ಸೂರ್ ಈ ಘೋಷಣೆ ಮಾಡಿದಾಗ ಇಸ್ಲಾಂ ಧರ್ಮ ಅವನ ವಿರುದ್ಧವಾಗಿತ್ತು. ಖಲೀಫಾ ಅವನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೇಳ್ದ, ನೀನು ಒಂದು ಕ್ಷಮೆ ಕೇಳು, ಇಲ್ಲ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸು, ಇಲ್ಲ ಅಂದ್ರೆ ನಿನ್ನನ್ನು ಗಲ್ಲಿ ಹಾಕ್ತೀವಿ. ಆದ್ರೆ ಆ ಖಲೀಫನ್ಗೆ ಮನ್ಸೂರ್ ಮೇಲೆ ಬಹಳ ಗೌರವ ಇತ್ತು, ಒಂದು ಪ್ರೀತಿ ಇತ್ತು. ಅರಮನೆಯಲ್ಲಿ ಹಲವು ವರ್ಷಗಳ ಕಾಲ ಮನ್ಸೂರ್ನನ್ನ ಉಳಿಸ್ಕೊಂಡಿದ್ದ. ಆದ್ರೆ ಮನ್ಸೂರ್ ಬದಲಾಗೋ ಯಾವ ಲಕ್ಷಣವೂ ಕೂಡ ಕಾಣಲೇ ಇಲ್ಲ. ಮನ್ಸೂರ್ ಅಂದ, ಇದನ್ನ ನಾನು ಹೇಳ್ತಾ ಇಲ್ಲ, ಸ್ವತಃ ಭಗವಂತನೇ ಹೇಳ್ತಾ ಇದ್ದಾನೆ ನನ್ನ ಮೂಲಕ. ಅವನಿಗೆ ಹೆಂಗ್ ಹೇಳೋದು? ಯಾಕೆ? ಅವನು ಗಲ್ಲಿಗೆ ಹೆದರೋದೇ ಇಲ್ಲ. ಅದು ಸಾಯ್ತಕ್ಕಂಥ ತತ್ವ ಅಲ್ವೇ ಇಲ್ಲ. ಒಂದು ವೇಳೆ ನಾನು ಹೇಳೋದಾಗಿದ್ದಿದ್ರೆ ಹೆದರಿ, ಆಯ್ತಪ್ಪ ನೀವ್ ಹೆಂಗೆ ಹೇಳ್ತೀರಿ ಹಂಗೆ ಅಂತ ಹೇಳ್ತಿದ್ದೆ. ನಾನು ಇಲ್ಲ, ಇಲ್ಲಿ ನನ್ನ ಅಸ್ತಿತ್ವವೇ ಇಲ್ಲ. ಈ ಶರೀರದ ಮೂಲಕ ಭಗವಂತನೇ ಮಾತಾಡ್ತಾ ಇದ್ದಾನೆ. ಹೀಗಾಗಿ ಅವನಿಗೆ ಹೇಳೋದು ಬಹಳ ಕಷ್ಟ ಆಗುತ್ತೆ. ನೀನೇನ್ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡ, ನೀನ್ ಗಲ್ಲಿಗೆ ಹಾಕೋದಿದ್ರೆ ಗಲ್ಲಿಗೆ ಹಾಕ್ಬಿಡು. ರಾಜ ಖಲೀಫಾ ಬಹಳ ದೊಡ್ಡ ಧರ್ಮ ಸಂಕಟದಲ್ಲಿದ್ದ. ಯಾಕಂದ್ರೆ ಮನ್ಸೂರ್ ತುಂಬಾ ಒಳ್ಳೆ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ, ಒಬ್ಬ ಸಂತ. ಖಲೀಫಾ ಕೂಡ ಅವನನ್ನ ಗೌರವಿಸ್ತಾ ಇದ್ದ. ನಾನೇ ಭಗವಂತ ಅನ್ನುವಂಥ ಒಂದು ಮಾತನ್ನು ಅವನು ಹೇಳದೆ ಇದ್ರೆ ಸಾಕಿತ್ತು, ಉಳಿದೆಲ್ಲ ಕರೆಕ್ಟ್ ಆಗಿತ್ತು, ಏನ್ ಸಮಸ್ಯೆ ಇರಲಿಲ್ಲ. ಇಸ್ಲಾಂ ಜೊತೆಗೆ ಬೇರೆ ಯಾವುದೇ ರೀತಿಯ ವಿರೋಧ ಇರಲಿಲ್ಲ. ಉಳಿದದ್ದು ಎಲ್ಲವೂ ಕೂಡ ಇಸ್ಲಾಂ ಧರ್ಮದಕ್ಕನುಗುಣವಾಗಿ ಅವನು ಜೀವನವನ್ನು ಮಾಡ್ತಾ ಇದ್ದ. ಶುದ್ಧ ಧಾರ್ಮಿಕ ಮನುಷ್ಯ ಹೇಗಿರ್ತಾನೋ ಹಾಗೆ ಇದ್ದ. ಈ ಒಂದು ವಾಕ್ಯ ಏನಿದೆ ಇಸ್ಲಾಂ ವಿರುದ್ಧ ಇತ್ತು. ಇಷ್ಟು ಸಣ್ಣ ವಿಷಯವನ್ನ ಬದಲಾಯಿಸೋದ್ರಲ್ಲಿ ಏನ್ ಸಮಸ್ಯೆ ಉಂಟು? ಅವನು ಖಲೀಫಾ ಬಹಳಷ್ಟು ಕೇಳ್ಕೊಂಡ, ಬೇಡ ಹೇಳು ನೀನು. ಅದಕ್ಕೆ ಮನ್ಸೂರ್ ಹೇಳಿದಂದ್ರೆ, ನೀನ್ ತಲೆ ಬಿಸಿ ಮಾಡ್ಕೊಳ್ಬೇಡ, ಗಲ್ಲಿಗೆ ಹಾಕು ನೀನ್ ನನ್ನನ್ನ, ಏನ್ ತೊಂದರೆ ಇಲ್ಲ. ಗಲ್ಲಿಗೆ ಹಾಕೋದ್ರಿಂದ ಒಂದು ಲಾಭ ಇದೆ.
ಲಾಭ ಏನ್ ಲಾಭ? ಯಾಕಂತಂದ್ರೆ ಆ ಗಲ್ಲಿನಿಂದ ನನಗಂತೂ ಯಾವುದೇ ನಷ್ಟ ಇಲ್ಲ. ಇವತ್ತು ಅಥವಾ ನಾಳೆ ಈ ಶರೀರ ಅನ್ನೋದು ಹೋಗ್ಲೇಬೇಕು. ಇದು ಶಾಶ್ವತ ಅಲ್ಲವೇ ಅಲ್ಲ. ಅದು ಹೇಗ್ ಹೋಗುತ್ತೆ ಅದೊಂದು ಗೌಣ. ಕೆಲವರು ಕಾಯಿಲೆಯಿಂದ ಸಾಯ್ಬೋದು. ಕೆಲವರು ಹಾಸಿಗೆ ಮೇಲೆ ಮಲ್ಕೊಂಡು ಸಾಯ್ಬೋದು. ಇನ್ನು ಕೆಲವರು ಗಲ್ಲು ಕಂಬದ ಮೇಲೆ ಸಾಯ್ಬೋದು. ಒಟ್ಟು ಎಲ್ರೂ ಕೂಡ ಸಾಯ್ತಾರೆ. ಯಾವತ್ತೋ ಒಂದ್ ದಿವಸ ಹೋಗುತ್ತೆ, ಒಂದ್ ವೇಳೆ ಇವತ್ತು ಹೋಗುತ್ತೆ. ಏನು ಅಂತ ವ್ಯತ್ಯಾಸ ಏನಾಗೋದಿಲ್ಲ. ನಂಗೆ ಗೊತ್ತಿದೆ ನಾವೆಲ್ಲರೂ ಕೂಡ ಸಾಯೋದೆ ಅಂತ ಹೇಳಿ. ಯಾಕೆ? ಇದೊಂದು ಶರೀರ ಅಂತ ಒಂದು ಬಟ್ಟೆ ಇದ್ದ ಹಾಗೆ ಹೋಗುತ್ತೆ. ನಾನು ಯಾವಾಗ್ಲೂ ಇರ್ತೀನಿ. ಯಾಕೆ? ಅಹಂ ಬ್ರಹ್ಮಾಸ್ಮಿ. ಆದ್ರಿಂದ ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ನೀನು ಗಲ್ಲಿಗೆ ಹಾಕು. ಯಾಕೆ? ನನಗಂತೂ ಯಾವುದೇ ರೀತಿಯ ನಷ್ಟ ಇಲ್ಲ. ಶರೀರ ಸತ್ರು ಕೂಡ ನಾನಿರ್ತೇನೆ. ಅಹಂಕಾರದ ವಶದಿಂದ ಯಾರು ದೇವರು ಅಂತ ಹೇಳಿ ಸೃಷ್ಟಿ ಹೇಳ್ಕೊಂಡು ಓಡಾಡ್ತಾ ಇರ್ತಾರೋ ಅವನಿಗೆ ಭಯ ಇರುತ್ತೆ. ಯಾಕೆ? ಅವನು ಗಲ್ಲಿಗೆ ಇರ್ಲಿಕ್ಕೆ ಒಪ್ಪೋದಿಲ್ಲ. ಯಾಕೆ? ಅಹಂಕಾರ ಅತ್ಯಂತ ಹೆಚ್ಚಾಗಿ ಸಾಯೋದಕ್ಕೆ ಹೆದರುತ್ತದು. ಯಾಕಂದ್ರೆ ಅಹಂಕಾರಕ್ಕೆ ಸಾವಿಲ್ಲ. ಅಹಂಕಾರಕ್ಕೆ ಸಾವಿರೋದು, ಆತ್ಮತತ್ವಕ್ಕೆ ಸಾವಿಲ್ಲ. ಆದ್ರಿಂದ ಮೃತ್ಯು ಅಂದ್ಕೊಳ್ಳಿ ಅಹಂಕಾರಕ್ಕೆ ಬಹಳ ಭಯ. ಯಾಕೆ? ಅಹಂಕಾರಕ್ಕೆ ಸಿಂಹಾಸನ ಬೇಕು, ಶಿಲುಬೆ ಅಲ್ಲ. ಆದ್ರಿಂದ ಪರಮಾತ್ಮನ ಹೆಸರಿನಲ್ಲಿ ಬೇಕಾದ್ರೆ ಸಿಂಹಾಸನ ಸಿಗ್ತಾ ಇದ್ರೆ ಸರಿ, ಶಿಲುಬೆ ಸಿಗೋದಾದ್ರೆ ಅಹಂಕಾರ ತಕ್ಷಣನೇ ಒಂದು ಕಾಲನ ಹಿಂದೆ ಇಟ್ಕೊಳ್ಳುತ್ತೆ. ಆದ್ರೆ ಇಲ್ಲಿ ಮನ್ಸೂರ್ ಹೇಳ್ತಾ ಇದ್ದಾನೆ, ಪರವಾಗಿಲ್ಲ ಗಲ್ಲಿಗೆ ಹಾಕು ನೀನ್, ಪರವಾಗಿಲ್ಲ, ಏನ್ ತೊಂದರೆ ಏನಿಲ್ಲ. ಆಗುವಂಥದ್ದು ಏನಿದೆ? ಯಾಕೆ? ಇವತ್ತಲ್ಲ ನಾಳೆ ಸಾವು ಬರ್ಲೇಬೇಕಲ್ವಾ? ಬಂದೇ ಬರುತ್ತೆ. ಏನ್ ವ್ಯತ್ಯಾಸ ಆಗ್ಲಿಕ್ಕಿದೆ? ಇವತ್ತೇ ಬಿದ್ರಿ ಇದು ಅನಂತದ ಜೊತೆಗೆ ಒಂದಾಗ್ಬಿಡುತ್ತೆ ಅಷ್ಟೇ. ನನ್ನ ಮೇಲನ ಶಾಶ್ವತವಾಗ್ತದೆ. ಈ ಶರೀರ ಅನ್ಸೋದು ಕೊನೆ ಬಟ್ಟೆ ಇದ್ದ ಹಾಗೆ. ಈ ಒಂದು ಬಟ್ಟೆಯಿಂದ ಅವನಿಂದ ಸ್ವಲ್ಪ ದೂರ ಇದ್ದೀನಿ ಅನ್ನಿಸ್ತಾ ಇದೆ. ಅದು ಬಿತ್ತೋಗ್ಬಿಡುತ್ತೆ. ನನಗಂತೂ ಲಾಭ. ಎಲ್ಲರಿಗೂ ಕೂಡ ಲಾಭವೇ. ಆದ್ರಿಂದ ಈ ರೀತಿಯಲ್ಲಿ ಅಹಂಕಾರದಿಂದ ಯಾರು ಹೀಗೆ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ? ಯಾವ ವ್ಯಕ್ತಿಗೆ ಅನುಭವ ಇದೆಯೋ ಅವನ ಘೋಷಣೆಗಳನ್ನ ಯಾವುದೇ ಗಲ್ಲು ಶಿಕ್ಷೆಗಳು ಎಂದಿಗೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು? ಮನ್ಸೂರ್ ಹೇಳಿದ್ದು ಖಲೀಫನ್ಗೆ. ಮನ್ಸೂರ್ನ ಒಪ್ಪಿಗೆಯಿಂದಲೇ ಅವನನ್ನ ಗಲ್ಲಿಗೆ ಹಾಕ್ಲಾಯ್ತು. ಮನ್ಸೂರ್ ಮುಸ್ಲಿಂನಾಗಿದ್ದ, ಆದ್ರೆ ಪರಮ ವೇದಾಂತಿಯೂ ಕೂಡ ಆಗಿದ್ದ. ಅಜ್ಞಾನಿಗಳಿಗೆ ನಿಯಮದ ಅಗತ್ಯವಿದೆ. ಒಂದು ಕಾರಣಕ್ಕಾಗಿ ಮನ್ಸೂರ್ ಒಪ್ಕೊಂಡಿದ್ದ. ಜ್ಞಾನಿಗೆ ಯಾವುದೇ ನಿಯಮಗಳ ಅಗತ್ಯವಿಲ್ಲ. ಜ್ಞಾನಿಗಳಿಗೆ ಯಾವ ಕುರಾನ್ ಇಲ್ಲ, ಜ್ಞಾನಿಗಳಿಗೆ ಯಾವ ಭಗವದ್ಗೀತೆ ಇಲ್ಲ, ಜ್ಞಾನಿಗಳಿಗೆ ಯಾವ ಬೈಬಲ್ ಇಲ್ಲ, ಜ್ಞಾನಿಗಳಿಗೆ ಯಾವುದೇ ಮಿತಿ ಇಲ್ಲ. ಆದರೂ ಜ್ಞಾನಿ ಅಜ್ಞಾನಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಮಿತಿಯಲ್ಲಿ ಜೀವನವನ್ನ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಜ್ಞಾನಿಗೆ ಯಾವುದೇ ಮಿತಿ ಇಲ್ಲ. ಒಂದು ವೇಳೆ ಇವನು ಮನಸ್ಸಿಗೆ ಬಂದಾಗ ಜೀವನವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಜ್ಞಾನಿಯು ಹಾಗೆ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ವಾಸನೆಗಳು, ಕಾಮನೆಗಳು ಪೂರ್ಣ ಸ್ವಾತಂತ್ರ್ಯವನ್ನ, ಸ್ವಚ್ಛಂದತೆಯನ್ನು ಬಯಸ್ತವೆ. ಜ್ಞಾನಿಗೆ ಯಾವುದು ಸ್ವಾತಂತ್ರ್ಯವೋ ಅದು ಅಜ್ಞಾನಿಗೆ ಸ್ವಚ್ಛಂದವಾಗಿ ಬಿಡುತ್ತದೆ. ಜ್ಞಾನಿ ತನ್ನ ನಿಯಮಗಳನ್ನ ವ್ಯರ್ಥ ಅಂತ ಹೇಳಿ ಚೆನ್ನಾಗಿ ತಿಳಿದಿದ್ರೂ ಕೂಡ ಅವುಗಳ ಪಾಲನೆಯನ್ನು ಅವನು ಮಾಡ್ತಾನೆ. ಆದ್ರೆ ಅವು ಅಜ್ಞಾನಿಗಳಿಗೆ ಅರ್ಥಪೂರ್ಣವಾಗಿವೆ. ಗಮನಿಸಿ, ಕುರುಡನಾಗಿರುವಷ್ಟು ಕಾಲ ನಮ್ಮ ಕೈಯಲ್ಲಿ ಒಂದು ಕಡ್ಡಿ ಇರಬೇಕು, ಕೋಲ್ ಇರ್ಬೇಕು. ಕಣ್ಣುಗಳು ಬಂದ ಕೂಡಲೇ ಕೋಲನ್ನು ಬೇಕಾದ್ರೆ ಬೀಸಾಡಬಹುದು. ಇದು ಜ್ಞಾನಿಗೆ ಗೊತ್ತಿದೆ. ಆದ್ರೆ ನಮ್ಮ ಮುಂದೆ ಕೋಲನ್ನು ಎಸೆಯೋದು ಕಷ್ಟ. ಆದ್ರಿಂದ ಬೇರೆಯವರು ಕೋಲು ಎಸ್ಬಿಟ್ಟು ಆಮೇಲೆ ಜಾರಿ ಬಿದ್ದಾರು ಅಂತ ಹೇಳಿ ಈ ಜಗತ್ತಿನಲ್ಲಿ ತಿಳಿದವನು ಕೂಡ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಕೋಲನ್ನು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಯಾಕೆ? ಅನುಕರಣೆಯನ್ನ ಮಾಡ್ತಾ ಇರ್ತಾರೆ. ಅಲ್ಲ, ಒಂದು ಕಥೆ ಕೇಳಿರ್ಬೋದು. ಒಬ್ಬ ಟೋಪಿ ವ್ಯಾಪಾರಿ ಮಾಡುವವನು ದಾರಿಯಲ್ಲಿ ದಣದು ಬಿಟ್ಟಿದ್ದ. ತೂಕಡೆಗೆ ಬಂತು.
ಟೋಪಿ ಹಾಕೊಂಡಿದ್ದ, 100-200 ಟೋಪಿ, ಒಂದು ದೊಡ್ಡ ಬುಟ್ಟಿ ಇತ್ತು. ಅವುಗಳನ್ನ ಮಾರಾಟ ಮಾಡ್ಲಿಕ್ಕೆ ಅವನು ಸಂತೆಗೆ ಹೋಗಿದ್ದ. ಸುಸ್ತಾಗಿತ್ತು, ಮರದ ಕೆಳಗಡೆ ಕೂತಿದ್ದ. ಮರದ ಮೇಲೆ ಕೋತಿಗಳು ಇವನು ಟೊಪ್ಪಿ ಹಾಕೊಂಡಿದ್ದನ್ನ ನೋಡಿದು, ಅವೆಲ್ಲ ಕೆಳಗಿಳಿದು ಬಂದು ಬುಟ್ಟಿಯಲ್ಲಿರ್ತಕ್ಕಂಥ ಎಲ್ಲಾ ಟೊಪ್ಪಿನ ಅವು ಕೂಡ ಹಾಕೊಟ್ರು. ಎಲ್ಲ ಹೋಗಿ ಮರದ ಮೇಲೆ ಕೂತ್ಕೊಂಡ್ಬಿಟ್ರು. ಇವನ್ಗೆ ಎಚ್ಚರ ಆದಾಗ ನೋಡ್ತಾನೆ, ಟೋಪಿ ಯಾವುದು ಇಲ್ವೇ ಇಲ್ಲ, ಎಲ್ಲ ಕೋತಿ ಮೇಲೆ ಇವೆ, ಕೋತಿ ಮೇಲೆ ತಲೆ ಮೇಲೆ ಇವೆ, ಖುಷಿಯಾಗಿ. ಯಾಕೆ? ಏನೋ ಹೊಸ್ತು ಅವಕ್ಕೆ. ಇವನ್ಗೆ ಅವಸ್ಥೆ ಆಗೋಯ್ತು. ಅಯ್ಯಯ್ಯೋ, ಏನ್ ಮಾಡತ್ತೆ ಇವಾಗ? ಮಾರ್ಕೆಟ್ಗೆ ಹೋಗ್ಬೇಕು, ನಾನು ದಾರಿಯಲ್ಲಿ ಸುಸ್ತಾಯ್ತಂದ ಮರದ ಕೆಳಗಡೆ ಕೂತ್ರೆ ಹಿಂಗಾಗ್ಬಿಡ್ತಲ್ಲ. ಮಾರಾಟ ಮಾಡೋಣ ಅಂತಂದ್ರೆ ಏನಿಲ್ವೇ ಇಲ್ಲ, ಬುಟ್ಟಿ ಖಾಲಿ. ಅವನಿಗೆ ಗೊತ್ತಿತ್ತು, ಜನ ಹೇಳಿದ್ರು ಕೋತಿ ಏನಿದ್ರು ಅನುಕರಣೆ ಮಾಡ್ತವೆ ಅಂತ. ಅವನಿಗೆ ನೆನಪಾಯ್ತು. ಅವನ್ ತಕ್ಷಣ ಏನ್ ಮಾಡ್ದ, ತನ್ನ ಟೋಪಿ ಏನ್ ಹಾಕೊಂಡಿದ್ದಲ್ಲ ಅದನ್ನ ತೆಗೆದ, ಮರದ ಕೆಳಗಡೆ ಬಿಸಾಡ್ದ. ಅವನು ಎಸೀತಾ ಇದ್ದ ಹಾಗೆ ಎಲ್ಲಾ ಕೋತಿಗಳು ಕೂಡ ತಮ್ಮ ಟೋಪಿಗಳನ್ನ ಎಳೆದು ತಕ್ಕೊಂಡು ಮರದ ಕೆಳಗಡೆ ಎಸ್ಬಿಟ್ರು. ಎಲ್ಲಾ ಟೋಪಿಗಳನ್ನ ಅವನು ಮತ್ತೆ ಕಲೆಕ್ಟ್ ಮಾಡ್ಕೊಂಡ, ಮಾರ್ಕೆಟಿಗೆ ಹೋದ. ಇದು ಹಳೆ ಕತೆ. ಮತ್ತೊಂದು ಕಥೆ ಇದೆ. ಏನದು? ಈಗ ಒಂದು 20 ವರ್ಷದ ಹಿಂದೆ ಅದೇ ತರ ಟೋಪಿಗಳನ್ನು ಮಾರಾಟ ಮಾಡ್ಲಿಕ್ಕೆ ಇನ್ನೊಬ್ಬ ಹೊರಟಿದ್ದ. ಇದೇ ತರದ ಘಟನೆ ಆಯ್ತು. ಯಾಕೆ? ಅವನ ಮಗನೋ ಮೊಮ್ಮಗನೋ ಕತೆ ಕೇಳಿದ್ದ ಅವನು. ಅದೇ ತರ ಆ ಮರದ ಕೆಳಗಡೆಗೆ ಇವನಿಗೂ ನಿದ್ರೆ ಬಂತು. ತಂದೆ ಮಾಡಿದ್ದನ್ನೇ ಮಾಡ್ದ. ಯಾಕೆ? ತಂದೆ ಮಾಡಿದ್ದನ್ನ ಮಾಡೋದೇ ಮಗನ ಧರ್ಮ ಅಲ್ವಾ? ಅಲ್ಲೇ ಬುಟ್ಟಿ ಇಟ್ಟು ವಿಶ್ರಾಮ ಮಾಡ್ದ. ಕೋತಿಗಳು ಬಂದಿದ್ದು. ಕೋತಿಗಳು ಕೂಡ ಅಷ್ಟೇ, ಅವರ ತಾತ ಅವರ ಮುತ್ತಾತಗಳು ಏನ್ ಮಾಡಿದ್ದನ್ನ ಅದೇ ಮಾಡಿದ್ದು. ಎಲ್ಲಾ ಕೋತಿಗಳು ಕೂಡ ಬಂದು ಎತ್ಕೊಂಡು, ಹಳೆ ಕೋತಿಗಳಲ್ಲ ಇವೆಲ್ಲ, ಫುಲ್ ಫ್ರೆಶ್. ಯಾಕೆ? ಅವೆಲ್ಲ ಸತ್ತೋಗ್ಬಿಟ್ಟಿದ್ವಿ, ಎಲ್ಲ ಹೊಸದಲ್ವಾ. ಇವನು ಬುಟ್ಟಿಯಲ್ಲಿದ್ದಂತಹ ಟೋಪಿಗಳನ್ನ ಎಲ್ಲ ತಗೊಂಡು ಮೇಲ್ಕಡೆ ಹೊರಟೋಗಿ ಕೂತ್ಕೊಂಡು, ಮಗ ಕಣ್ಣು ಬಿಡ್ತಾನೆ. ತಂದೆ ಕತೆ ನೆನಪಾಯ್ತು. ತಾತಂದು, ಓ ಹೀಗಾಗಿತ್ತಲ್ವಾ, ಮಾಡ್ತೀನಿ ತಾಳು ಅಂತ ಹೇಳಿ ಅವನು ತನ್ನ ಟೋಪಿಯನ್ನ ತೆಗೆದ, ಬೀಸಾಡ್ದ. ಯಾವುದೋ ಒಂದು ಕೋತಿಗೆ ಟೋಪಿ ಇರ್ಲಿಲ್ಲ, ಅದು ನೋಡ್ತು, ಕೆಳಗಡೆ ಇಳಿತು, ಆ ಟೋಪಿ ನೆತ್ಕೊಂಡು ಅದು ತಲೆ ಮೇಲೆ ಹತ್ಕೊಂಡು ಹೊರಟೋಯ್ತು. ವ್ಯಾಪಾರಿ ಮಾತ್ರ ತನ್ನ ಮಗನಿಗೆ ಕತೆ ಹೇಳಿರ್ಲಿಲ್ಲ. ಮತ್ತೆ ಕೋತಿಗಳು ತಮ್ಮ ಮಕ್ಕಳಿಗೆ ತಮ್ಮ ಕಥೆಯನ್ನು ಹೇಳಿದ್ದು ಅಲ್ಲ. ಇರ್ಲಿ, ಇದು ಕೇವಲ ತಮಾಷೆಗೆ ಹೇಳಿರ್ತಕ್ಕಂಥದ್ದು. ಹೇಗೆ ಕೋತಿಗಳು ಅನುಕರಣೆಯನ್ನ ಮಾಡ್ತವೋ ಹಾಗೆ ಮನುಷ್ಯನು ಕೂಡ. ಆದ್ರೆ ಕೋತಿಗಳು ಎಚ್ಚೆತ್ತುಕೊಳ್ಳಬಹುದು, ಮನುಷ್ಯ ಯಾವತ್ತೂ ಕೂಡ ಎಚ್ಚೆತ್ತುಕೊಳ್ಳೋದಿಲ್ಲ. ಕೋತಿಗಳು ಜಾಗರೂಕರಾಗಿದ್ದು ಈ ಸರಿ ಮೊದಲು ಮಾಡಿದ ತಪ್ಪನ್ನ ಮತ್ತೆ ಅವು ಮಾಡಲಿಲ್ಲ. ಆದ್ರೆ ಮನುಷ್ಯನ ಮಗ ಈಗಲೂ ಕೂಡ ಅದೇ ತಪ್ಪನ್ನ ಮುಂದುವರಿಸ್ತಾ ಇದ್ದಾನೆ. ಗಮನಿಸಿ, ಜ್ಞಾನಿಗೆ ಯಾವುದೇ ಇತಿಮಿತಿಗಳು ಅನ್ನುವಂಥದ್ದಿಲ್ಲ, ಯಾವ ನಿಯಮಗಳು ಇಲ್ಲ. ಆದರೆ ಸುತ್ತಲೂ ಕೋತಿಗಳ ಸಮಾಜ ಇದೆ. ನಮ್ಮನ್ನ ನೋಡಿ ಅವನು ಒಂದು ನಿಯಮಗಳ ಪ್ರಕಾರ ಜೀವನವನ್ನ ಮಾಡಬೇಕಾಗ್ತದೆ. ಆದ್ರಿಂದ ಒಬ್ಬ ಸಂತ, ಒಬ್ಬ ಮಹಾತ್ಮ ಕೆಲವು ನಿಯಮಗಳನ್ನು ಹಾಕೊಂಡು ಜೀವನವನ್ನು ಮಾಡ್ತಾನೆ. ಇವತ್ತಿನ ಸೂಫಿ ಕಥೆಯನ್ನ ನಾವು ನೋಡ್ತಾ ಇದ್ದೀವಿ. ಒಬ್ಬ ಬಡವ ಕೂಲಿ ಬೆನ್ನಿನ ಮೇಲೆ ಭಾರಿ ದೊಡ್ಡ ಹೊರೆಯನ್ನ ಹೊತ್ಕೊಂಡು ಪ್ರಾಣದ ಉಸಿರು ಬಿಡ್ತಾ ಬರ್ತಾ ಇದ್ದ. ಅವನ ಸ್ಥಿತಿಯನ್ನ ನೋಡಿ ರಾಜ ಹೇಳ್ದ, ಐ ಕಲ್ ಕೆಳಗ್ ಹಾಕ. ಪಾಪ ಕೂಲಿ ಎಲ್ಲೋ ಕಲ್ ತಗೊಂಡು ಹೋಗ್ತಾ ಇದ್ದ. ಅವನು ಬೆವರಿನಿಂದ ಮೈ ಎಲ್ಲ ಸ್ನಾನ ಆಗೋಗಿತ್ತು ಅವನಿಗೆ. ಆದ್ರೂ ಹೊತ್ಕೊಂಡು ಹೋಗ್ತಾ ಇದ್ದ. ಯಾಕೆ? ಜೀವನ. ರಾಜಾಜ್ಞೆ, ಫಸ್ಟ್ ಕಲ್ಲು ಕೆಳಗೆ ಹಾಕು ಅಂತ. ಚಕ್ರವರ್ತಿಯ ಆಜ್ಞೆ ಆದ ತಕ್ಷಣ ಅವನು ಕಲ್ಲನ್ನ ಕೆಳಗೆ ಹಾಕ್ಬಿಟ್ಟ.
ಹಿಂದೆ ಮುಂದೆ ನೋಡ್ಲಿಕ್ಕೆ ಹೋಗ್ಲಿಲ್ಲ. ರಸ್ತೆ ಸೈಡ್ಗಾದ್ರೂ ಹಾಕ್ಬೇಕು, ಒಂದ್ ಸ್ವಲ್ಪ ಆಚೆ ಆದ್ರೂ ಹಾಕ್ಬೇಕಿತ್ತು, ಮಾಡ್ಬೋದಿತ್ತು. ರಾಜ ಅದನ್ನ ತಕ್ಷಣ ಹಾಕ್ಬೇಕು, ತಕ್ಷಣ ಹಾಕ್ಬಿಟ್ಟ. ಆದ್ರೆ ಆ ಕಲ್ಲು ರಸ್ತೆಯ ದಾರಿ ಹೋಗಕರಿಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇತ್ತು. ವರ್ಷಾನುಗಟ್ಲೆ ಅಲ್ಲೇ ಇತ್ತು. ಚಕ್ರವರ್ತಿಯೇ ಅದನ್ನು ಬೀಳಿಸ್ಲಿಕ್ಕೆ ಹೇಳಿದ್ದು. ಜನ ಏನ್ ಅನ್ಕೊಂಡ್ರು, ಇದ್ರ ಹಿಂದೆ ಏನೋ ಅರ್ಥ ಇರ್ಲೇಬೇಕು ಅಲ್ಲ. ನಾವು ಹಾಗೆ ಅಲ್ವಾ, ಎಷ್ಟೋ ಬಾರಿ ವಿಚಿತ್ರವಾದಂತಹ ನಿಯಮಗಳನ್ನ ಪಾಲಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೂಫಿ ಕಥೆ ಇದೊಂದು ಸತ್ಯ ಇರ್ಬೋದು, ಸತ್ಯ ಇಲ್ಲದೆ ಇರ್ಬೋದು. ಆದ್ರೆ ಇಂತಹ ನಿಜವಾದ ಒಂದು ಘಟನೆ ಇಂಗ್ಲೆಂಡಿನಲ್ಲಿ ಕೂಡ ನಡೆಯಿತು. ವಿಕ್ಟೋರಿಯಾ ಅರಮನೆಯ ಮೆಟ್ಟಿಲುಗಳ ಬಳಿ ಒಬ್ಬ ಮನುಷ್ಯ 30 ವರ್ಷಗಳ ಕಾಲ ಕಾವಲುಗಾರನಾಗಿ ನಿಂತ್ಕೊಂಡಿದ್ದ, ವಾಚ್ಮನ್. ಅವನು ರಿಟೈರ್ಡ್ ಆದಾಗ, ನಿವೃತ್ತನಾದಾಗ ಅವನ ಮಗನಿಗೆ ಅದೇ ಕೆಲಸ ಸಿಕ್ತು. ಅವನು ಕೂಡ 20 ವರ್ಷಗಳ ಕಾಲ ಅಲ್ಲೇ ನಿಂತಿದ್ದ. ಆಮೇಲೆ ಒಂದಿಷ್ಟು ಜನ ಈ ಮನುಷ್ಯನ ಯಾಕೆ ನಿಲ್ಲಿಸಿದ್ದಾರೆ, ಶೋಧನೆ ಶುರುವಾಯ್ತು, ಅನ್ವೇಷಣೆ ಶುರುವಾಯ್ತು. ಏನು ಕೆಲಸ ಇಲ್ಲ, ಸುಮ್ಮನೆ ನಿಂತಿದ್ದಾನೆ. ಇಲ್ಲ 50 ವರ್ಷಗಳಿಂದ ಇವನ್ ತಂದೆ ಕೆಲಸದಲ್ಲಿದ್ದಾಗ ಮೆಟ್ಲಿಗೆ ಪೇಂಟು ಬಳಿತಾ ಇದ್ರು. ಯಾರು ಆ ಮೆಟ್ಲನ್ನ ಮುಟ್ಟಬಾರ್ದು, ಹತ್ತಬಾರ್ದು, ಓಡಾಡಬಾರ್ದು ಅಂತ ಹೇಳಿ ಇವರಪ್ಪನಲ್ಲಿ ನಿಲ್ಸಿದ್ರು. ಆ ಪೇಂಟ್ ಯಾವತ್ತೂ ಒಣಗೋಗಿದೆ. 2-3 ದಿವಸಕ್ಕೆ ಪೇಂಟ್ ಒಣಗೋಗಿತ್ತು. ಆದ್ರೆ ಆ ಮನುಷ್ಯ ಮಾತ್ರ ಅಲ್ಲೇ ನಿಂತಿದ್ದ. ಯಾಕೆಂದ್ರೆ ಇಲ್ಲಿಂದ ಹೋಗು ಅಂತ ಆಜ್ಞೆ ಮೇಲಿಂದ ಬರಬೇಕಿತ್ತು, ಬಂದಿರ್ಲಿಲ್ಲ. 30 ವರ್ಷ ಆ ಮನುಷ್ಯ ಅಲ್ಲೇ ನಿಂತಿದ್ದಾನೆ. ಅನಂತರ 20 ವರ್ಷ ಮಗ ಕೆಲಸ ಮಾಡಿದ. ಈಗ ಅವನು ಸಿಕ್ಕು ಬಿದ್ದಿದ್ದು ಅವನ ಅದೃಷ್ಟ ಅಷ್ಟೆ. ಇಲ್ದಿದ್ರೆ ಎಷ್ಟೋ ಶತಮಾನಗಳ ಕಾಲ ಯಾರೋ ಒಬ್ರು ಅಲ್ಲಿ ನಿಂತ್ಕೊಂಡಿರೋರು. ಈ ಮಗನಿಗೂ ಕೂಡ ಗೊತ್ತಿಲ್ಲ ನಾನು ಯಾಕೆ ಇಲ್ಲಿ ನಿಂತಿದ್ದೇನೆ ಅಂತ. ಅವನಿಗೂ ಕೂಡ ಗೊತ್ತಿಲ್ಲ, ತಿಳಿಲಿಲ್ಲ. ಯಾಕೆ ಪ್ರತಿ ತಿಂಗಳು ಸಂಬಳ ಕೊಡ್ತಾ ಇದ್ರು, ನಿಂತ್ಕೋತಾ ಇದ್ದ ಅವನು ಅಷ್ಟೇ. ಹೋಗಿ ಕರೆಕ್ಟ್ ಟೈಮಿಗೆ ಹೋಗ್ತಿದ್ದ, ಕರೆಕ್ಟ್ ಟೈಮಿಗೆ ವಾಪಸ್ ಬರ್ತಿದ್ದ ಅವನು. ಅದೊಂದು ನಿಯಮ ಆಗಿತ್ತು. ಇತಿಹಾಸಕಾರರು ಮನುಷ್ಯನನ್ನ ಮೊದಲ ಬಾರಿ ಇಲ್ಲಿ ಯಾಕೆ ನಿಲ್ಸಿದ್ರು ಅನ್ನೋದನ್ನ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಜನ ಅಂದ್ರು, ಒಂದು ಬೋರ್ಡ್ ಹಾಕಿದ್ರೆ ಸಾಕಿತ್ತಲ್ವಾ, ಪೇಂಟ್ ಹಸಿ ಆಗಿದೆ, ಇಲ್ಲಿ ಯಾರು ಓಡಾಡ್ಬೇಕು ಅಂತ ಬೋರ್ಡ್ ಹಾಕ್ಬೋದಿತ್ತು, ಮುಟ್ಟಬೇಡಿ ಅಂತ ಹಾಕ್ಬೋದಿತ್ತು ಬೋರ್ಡ್ ಅನ್ನ. ಯಾಕಂದ್ರೆ ನೀವು ಮುಟ್ಟು ನೋಡ್ತಿದ್ರಿ, ಮನುಷ್ಯನೇ ಹಾಗಲ್ವಾ, ಮುಟ್ಟಬೇಡಿ ಅಂತ ಹೇಳಿ ಎಲ್ಲಿ ಬರೆದಿರ್ತಾರೆ ಅಲ್ಲಿ ಹೋಗಿ ಮುಟ್ಟುತ್ತಾನೆ. ಏನು ಮಾಡಬೇಡಿ ಅಂತ ಬರೆದಿರ್ತಾರೆ ಅಲ್ಲಿ ಹೋಗಿ ಅದನ್ನೇ ಮಾಡ್ತಾನೆ. ಯಾಕೆ? ಕುತೂಹಲ. ನಮ್ಮ ಎಲ್ಲ ಕುತೂಹಲಗಳು ಕೂಡ ಇಂತಹ ವ್ಯರ್ಥ ಕುತೂಹಲಗಳೇ, ಅದರಲ್ಲಿ ಯಾವುದೇ ಸಾರವಿರೋದಿಲ್ಲ. ಅದಕ್ಕಾಗಿ ಅಲ್ಲಿ ಒಬ್ಬ ಮನುಷ್ಯನನ್ನು ನಿಲ್ಲಿಸಿದ್ರು. ವರ್ಷಾನುಗಟ್ಲೆ ಅಲ್ಲೇ ಇದ್ದ. ಯಾಕೆ? ಚಕ್ರವರ್ತಿ ಆಜ್ಞೆಯನ್ನು ಕೊಟ್ಟಿದ್ದಾನೆ, ರಾಜ ಹೇಳಿದ್ದಾನೆ ಅಂತ ಹೇಳಿ. ಜನ ಏನ್ ತಿಳ್ಕೊಂಡಿದ್ರು, ರಾಜನೇ ಅವನು ಹೇಳಿದಾನೆ ಅಂದ್ರೆ ಏನೋ ವಿಶೇಷ ಕೆಲಸ ಕೊಟ್ಟಿದ್ದಾನೆ ಅನ್ಕೊಂಡು ಜನನು ಸುಮ್ಮನೆ ಇದ್ರು. ಒಂದು ವೇಳೆ ನೀವು ಅದರ ಅನ್ವೇಷಣೆಯನ್ನು ಮಾಡ್ಲಿಕ್ಕೆ ಹೋದ್ರೆ 90% ಭಾಗ ನಮ್ಮ ಎಲ್ಲಾ ನಿಯಮಗಳು ಹೀಗೆ ಇವೆ. ಎಲ್ಲವೂ ಕೂಡ ವ್ಯರ್ಥ ಅನ್ನುವಂತ ಕಾಣುವ ಹಾಗೆ ಇವೆ. ಯಾಕೆ? ಯಾವುದೋ ಒಂದು ಉದ್ದೇಶಕ್ಕೆ ಮಾಡಿರ್ತಾರೆ, ಅದರ ಸಮಯ ಕಳೆದು ಹೋಗಿದೆ. ಯಾವುದೋ ಒಂದು ಸಮಯದಲ್ಲಿ ಅವನನ್ನು ನಿಲ್ಲಿಸ್ಕೊಳ್ಳೋದು ಸಾರ್ಥಕವಾಗಿತ್ತು, ಆಮೇಲೆ ಅದು ವ್ಯರ್ಥ ಆದ್ರೆ ಅವನು ಅಲ್ಲೇ ನಿಂತ್ಕೊಳ್ತಾನೆ. ಈಗ ನಾವು ರಸ್ತೆಯ ಪಕ್ಕದಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲುಗಳನ್ನು ಹೇಗೆ ನಾವು ಸ್ವೀಕಾರ ಮಾಡ್ತೀವಿ, ಹಾಗೆ ಅವುಗಳನ್ನ ತೆಗೆಯೋಗಿಲ್ಲ. ಯಾಕೆ? ತೆಗಿಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಯಾಕೆ? ನಮ್ಮ ಪರಂಪರೆ ಅದಕ್ಕೊಂದು ಪರಂಪರೆ ಇದೆ. ಅದು ಅವರೆಲ್ಲ ಪೂಜೆ ಮಾಡಿದ್ದಾರೆ, ಅವರೆಲ್ಲ ಇಟ್ಟಿದ್ದಾರೆ, ಅದನ್ನು ಬದಲಾಯಿಸ್ಲಿಕ್ಕೆಲ್ಲ ಆಗೋದಿಲ್ಲ. ಅಂತಹ ದೊಡ್ಡವರು ಈ ರೀತಿಯ ನಿಯಮಗಳನ್ನು ಕೊಟ್ಟಾಗ ನಾವ್ಯಾರು ಬದಲಾಯಿಸ್ಲಿಕ್ಕೆ? ಗಮನಿಸಿ, ಮನುಷ್ಯನು ಕೂಡ ಅಷ್ಟೇ, ಪ್ರತಿದಿನವೂ ಕೂಡ ಈ ರೀತಿ ತುಳಿಯಲ್ಪಡ್ತಾನೆ. ಯಾಕಂದ್ರೆ ಪ್ರತಿದಿನ ನಿಯಮಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಹಳೆಯದನ್ನ ಬಿಸಾಡಬೇಕಾಗುತ್ತೆ ನಾವು,
ಹೊಸ ಪರಿಸ್ಥಿತಿಗಳು, ಹೊಸ ನಿಯಮಗಳನ್ನ ಮಾಡ್ತವೆ. ಮತ್ತೆ ಮೆಲ್ಲನೆ ಅಂತಹ ಸ್ಥಿತಿ ಬರ್ತದೆ. ಅಂದ್ರೆ ನಮ್ಮ ತಲೆ ಶಾಸ್ತ್ರಗಳಿಂದ, ಪರಂಪರೆಗಳಿಂದ, ಸಿದ್ಧಾಂತಗಳಿಂದ ಕಷ್ಟ ಹೋಗುತ್ತೆ. ನಮ್ಮ ಕೈನಲ್ಲಿ ನಡಿಲಿಕ್ಕೆ ಆಗೋದೇ ಇಲ್ಲ, ಅಲುಗಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಒಂದು ವೇಳೆ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಬಂಧನಗಳು ಹೀಗೆ ನಿಂತಿವೆ. ಯಾವತ್ತೂ ಒಂದು ದಿವಸ ಬಂಧನದ ಹಿಂದೆ ಒಂದು ಶೋಧನೆ, ಅನ್ವೇಷಣೆಯನ್ನು ನಡೆಸಿದ್ರೆ ಎಲ್ಲೋ ಒಂದು ಕಥೆ ಕಾಣಿಸ್ತದೆ. ಯಾಕೆ? ಯಾರೋ ಒಬ್ಬ ಚಕ್ರವರ್ತಿ ದಯೆಯಿಂದ ಒಬ್ಬ ಕಾರ್ಮಿಕನಿಗೆ ಕಲ್ಲನ್ನ ಕೆಳಗಡೆ ಬೀಳಿಸ್ಲಿಕ್ಕೆ ಆಜ್ಞಾಪನೆ ಮಾಡಿದ್ದ. ಆ ಕಾರ್ಮಿಕ ದೊಡ್ಡ ಕಲ್ಲನ್ನ ಹೊತ್ಕೊಂಡು ಸತ್ ಹೋಗ್ತಾ ಇದ್ದ. ಈ ಒಂದೇ ಒಂದು ಕಾರಣಕ್ಕೆ ಆ ಆಜ್ಞೆ ಇತ್ತಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಆ ತತ್ಕ್ಷಣದ ಸಮಯಕ್ಕಿಂತ ಹೆಚ್ಚಿನ ಮೌಲ್ಯ ಅದಕ್ಕೆ ಯಾವುದೂ ಕೂಡ ಇರಲಿಲ್ಲ. ಆ ಕ್ಷಣದಲ್ಲಿ, ಆ ಘಳಿಗೆಯಲ್ಲಿ ಅದು ಅತ್ಯಂತ ಮೌಲ್ಯಯುತವಾಗಿತ್ತು. ಯಾಕೆಂತಂದ್ರೆ ಅದು ಅವನ ಮೇಲಿದ್ರೆ ಅವನು ಸತ್ ಹೋಗ್ತಾ ಇದ್ದ. ಆದ್ರೆ ಒಮ್ಮೆ ಒಂದು ವಸ್ತು ಮೌಲ್ಯಯುತವಾಗಿದ್ರೆ ಅದು ಸದಾ ಮೌಲ್ಯಯುತವಾಗೇ ಇರಬೇಕು ಅಂತ ಹೇಳಿ ನಾವು ಭಾವಿಸ್ತೇವೆ, ನಾವು ಬಯಸ್ತೇವೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯ ಮಾಡ್ತಕ್ಕಂತಹ ಈ ಜಗತ್ತಿನ ಯಾವುದೇ ನಿಯಮ ಶಾಶ್ವತ ಅಲ್ಲ. ಈ ಜಗತ್ತಿನ ಎಲ್ಲ ನಿಯಮಗಳು ಕೂಡ ಕ್ಷಣಿಕ. ಮನುಷ್ಯ ಏನೇ ಮಾಡಿದ್ರೂ ಅದು ಕ್ಷಣಿಕವಾಗಿರ್ತದೆ. ನಮ್ಮ ಎಲ್ಲ ಶಾಸ್ತ್ರ, ನಮ್ಮ ಎಲ್ಲ ಪರಂಪರೆಗಳು ಏನೋ ಅವೆಲ್ಲವೂ ಕೂಡ ಕ್ಷಣಿಕ ಅಷ್ಟೇ. ಆದ್ರೆ ಏನ್ ಮಾಡೋದು, ಇವೆಲ್ಲ ಸನಾತನ ಅಂತಕ್ಕಂಥ ಭ್ರಮೆಯಲ್ಲಿ ನಾವಿರ್ತೀವಿ. ಆಗ ಅವುಗಳನ್ನು ನಾವು ಹೊರಬೇಕಾಗತ್ತೆ. ಆಗ ಚಿಂತೆಯನ್ನ ಮಾಡದೆ, ಇವುಗಳ ಅರ್ಥ ಏನು ಅನ್ನೋದನ್ನು ಕೂಡ ತಿಳಿಯುವ ಪ್ರಯತ್ನವನ್ನ ಮಾಡದೆ ನಿಜವಾಗೂ ಏನೇ ಕೇಳಿದಾರ ಅಂತಕ್ಕಂಥ ಸತ್ಯವನ್ನ ಮರ್ತು ಹೋಗ್ಬಿಡ್ತೀವಿ. ಅವ್ರು ಏನ್ ಮಾಡ್ತಾ ಇದ್ರು ಅದನ್ನಷ್ಟೇ ಮನಸ್ಸಲ್ಲಿ ಇಟ್ಕೊಳ್ತೀವಿ, ಅದನ್ನೇ ಮಾಡ್ತಾ ಹೋಗ್ತೀವಿ ಅಷ್ಟೇ. ಆ ರಾಜ ಏನು ಕಲ್ಲನ್ನ ಕೆಳಗೆ ಬೀಳಿಸಿದ್ದ, ಆ ತರದ ಅನೇಕ ಕಲ್ಲುಗಳು ನಮ್ಮ ಜೀವನದಲ್ಲಿಯೂ ಕೂಡ ಸಿಗ್ತವೆ. ಎಷ್ಟೋ ಬಾರಿ ನಮ್ಮ ಕೈನಲ್ಲೂ ಕೂಡ ನಡಿಲಿಕ್ಕಾಗೋದಿಲ್ಲ, ನಡೆಯೋದು ಬಹಳ ಕಷ್ಟವಾಗಿಬಿಡುತ್ತೆ. ಯಾಕೆ? ಯಾವತ್ತೋ ಆ ಒಂದು ಮಾತಿಗೆ ಸಾರ್ಥಕತೆ ಇತ್ತು, ಅದು ಇವತ್ತು ಸಾರ್ಥಕತೆಯಿಂದ ಕೂಡಿದೆ, ಯಾವ ಗ್ಯಾರಂಟಿ ಇಲ್ಲ. ಅಲ್ಲಿ ಇರ್ಲೇಬೇಕಂತೂ ಏನಿಲ್ಲ. ಅವತ್ತು ಸಾರ್ಥಕವಾಗಿತ್ತು ಅಂತ ಹೇಳಿ ಇವತ್ತು ಕೂಡ ಅದು ಸಾರ್ಥಕತೆಯನ್ನೇ ಕೊಡುತ್ತದೆ ಇಲ್ಲ. ಯಾಕೆ? ಪರಿಸ್ಥಿತಿ ಸಾರ್ಥಕತೆಯನ್ನು ತರ್ತದೆ. ಪರಿಸ್ಥಿತಿ ಪ್ರತಿ ದಿವಸವೂ ಕೂಡ ಬದಲಾಗ್ತಾ ಇರ್ತದೆ. ಆದ್ರೆ ನಮ್ಮ ನಿಯಮಗಳು ಬಹಳಷ್ಟು ಜಡವಾಗಿವೆ, ಅವು ಬದಲಾಗೋದಿಲ್ಲ, ಯಾವತ್ತೂ ಬದಲಾಗೋದಿಲ್ಲ ಅವು. ನಮ್ಮ ಒಬ್ರು ಮಿತ್ರರು ಟಿಬೇಟಿಗೆ ಹೋಗಿದ್ರು, ಏನೋ ಸಂಶೋಧನೆಗೋಸ್ಕರ. ಬ್ರಾಹ್ಮಣ ಬ್ರಾಹ್ಮಣ ಆದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ, ಪೂಜೆ, ಸಂಧ್ಯಾ ವಂದನೆಯನ್ನೆಲ್ಲ ಮಾಡಿ ಅನಂತರ ಊಟ ಮಾಡೋದು. ಟಿಬೇಟಿಗೆ ಹೋದಾಗ ಅವ್ರಿಗೆ ಬಹಳ ದೊಡ್ಡ ಸಮಸ್ಯೆ ಆಗೋಯ್ತು. ಯಾಕಂದ್ರೆ ಭಯಂಕರ ಚಳಿ. ಟಿಬೆಟಿನ ಧರ್ಮ ಗ್ರಂಥಗಳಲ್ಲಿ ಏನ್ ಬರ್ದಿದ್ದಾರೆ ಅಂತಂದ್ರೆ, ಮನುಷ್ಯ ವರ್ಷಕ್ಕೆ ಅಟ್ಲೀಸ್ಟ್ ಒಂದ್ಸರಿ ಆದ್ರೂ ಕೂಡ ಸ್ನಾನ ಮಾಡಬೇಕು ಅಂತ ಬರ್ದಿದ್ದಾರೆ. ಅಷ್ಟೇ ನಿಯಮ. ಯಾಕಂದ್ರೆ ಅಲ್ಲಿ ಅಷ್ಟು ಚಳಿ ಇತ್ತು. ಅಷ್ಟು ಮಾತ್ರವಲ್ಲ, ಎಲ್ಲಿ ಅಷ್ಟು ಚಳಿ ಇರ್ತದೆ ಅಲ್ಲಿ ಸ್ನಾನ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕೆ? ಅಲ್ಲಿ ಶರೀರ ಬೆವರೋದೇ ಇಲ್ಲ, ಅಲ್ಲಿ ಧೂಳು ಇಲ್ಲ, ಅಲ್ಲಿ ಕೊಳೆ ಅನ್ನೋಂಥದ್ದು ಮೊದಲೇ ಇಲ್ಲ. ಹಾಗಿರುವಾಗ ದಿವಸ ಬೆಳಿಗ್ಗೆ ಎದ್ದು ಶರೀರಕ್ಕೆ ವಿನಾಕಾರಣ ಕಷ್ಟ ಕೊಡೋದು ಅಪಾಯಕಾರಿ. ಮೈ ಮೇಲೆ ನೀರು ಹಾಕೊಂಡ್ರೆ ಮತ್ತೆ ಗ್ರಾಚಾರ ಆಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಶರೀರವನ್ನ ಹೊರಗಡೆಯ ಗಾಳಿಗೆ, ಹೊರಗಡೆ ಇದಕ್ಕೆ ಏನು ತೆಗೆಯೋದು ಡೇಂಜರಸ್. ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹಂಗೆ ರಕ್ತ ಹೆಪ್ಪುಗಟ್ಟಬಹುದು. ಯಾಕೆ? ಭಯಂಕರ ಚಳಿ. ಅವರು ಅಲ್ಲಿ 3 ದಿವಸ ಇದ್ರು, ವಾಪಸ್ ಬಂದ್ಬಿಟ್ರು. ಯಾಕಂತಂದ್ರೆ
ಪ್ರತಿ ದಿವಸವೂ ಕೂಡ ಏನು ಅವ್ರು ಕೆಲ್ಸಕ್ಕೆ ಹೋಗಿದ್ರು ಆ ಕೆಲಸನ ಅವ್ರ ಕೈನಲ್ಲಿ ಪೂರ್ತಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಮಾಡೋದಾದ್ರೂ ಹೇಗೆ? ಯಾಕೆ? ಯಾಕಂದ್ರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪುನಃ ಪೂಜೆ ಪುನಸ್ಕಾರಗಳನ್ನ ಮಾಡಿ ಆದ ಮೇಲೇನೆ ಏನಾದ್ರೂ ತಿನ್ನಬೇಕು. ಏನಿದು? ಅವರ ಮನೆಯಲ್ಲಿ ಮೊದಲಿಂದಲೂ ಕೂಡ ಬಂದಂತ ಒಂದು ನಿಯಮ. ಆ ನಿಯಮ ಪೂರೈಸಲೇಬೇಕಲ್ವಾ? ದೊಡ್ಡ ವಿದ್ವಾಂಸ. ಆದ್ರೆ ವಾಪಸ್ ಮನೆಗೆ ಬಂದಾಗ, ಏನು ಇಷ್ಟು ಬೇಗ ಬಂದಿದ್ದೀರಾ? ಕನಿಷ್ಠ ಒಂದು ವರ್ಷ ಆದ್ರೂ ಕೂಡ ನೀವು ಅಲ್ಲೇ ಇರ್ತಾರೆ ಅಂತ ಹೇಳಿ ಹೇಳಿತ್ತಲ್ವ? ನಾವು ಅನ್ಕೊಂಡಿದ್ವಿ ನೀವು ಬಹಳ ದೊಡ್ಡ ಬುದ್ಧಿವಂತರು. ಆದ್ರೆ ಇವಾಗ ನಿಮ್ಮ ಬುದ್ಧಿ ಮೇಲೆ ಡೌಟ್ ಬರ್ತಾ ಇದೆ. ಯಾಕೆ? ನಿಮ್ಮಂತವ್ರು ಹೀಗೆ ಮಾಡಿದ್ರು ಅಂದ್ರೆ ನಮಗೆ ಬಹಳ ಬೇಸರ ಆಗ್ತಾ ಇದೆ, ಬಹಳ ದುಃಖ ಆಗ್ತಾ ಇದೆ. ಏನ್ ಕತೆ ನಿಮ್ದು? ಎಲ್ಲಿ, ಯಾಕೆ, ಯಾವ ನಿಯಮವನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ತಿಳಿಬೇಕು. ಅದೇ ಗೊತ್ತಿಲ್ಲ. ಗಮನಿಸಿ, ಟಿಬೇಟ್ನಲ್ಲಿದ್ದಾಗ ಹಾಗಿರೋದು ಸರಿ. ಟಿಬೇಟಿಂದ ಕೆಳಗಡೆ ಬಂದಾಗಲೂ ಕೂಡ ಟಿಬೇಟಿನ ಜನ ಸ್ನಾನವನ್ನೇ ಮಾಡೋದಿಲ್ಲ. ಅವ್ರ ಹತ್ರ ಕೂತ್ಕೊಳ್ಳಕ್ಕೆ ಆಗೋದಿಲ್ಲ. ಯಾಕೆ? ಅವ್ರು ವರ್ಷಕ್ಕೆ ಒಂದೇ ಸರಿ ಸ್ನಾನ ಮಾಡೋದು. ಯಾಕೆ? ಅವ್ರು ಹೇಳಿದ್ದಾರೆ, ನಮ್ಮ ಧರ್ಮ ಗ್ರಂಥದಲ್ಲಿ ಇದನ್ನೇ ಹೇಳಿದ್ದಾರೆ ಅಂತ ಹೇಳಿ. ಅಲ್ಲಿದ್ದಾಗ ಅದು ಸರಿ. ಆದ್ರೆ ಭಾರತದಲ್ಲಿ ಬಂದಾಗ್ಲಾದ್ರೂ ಸ್ನಾನ ಮಾಡ್ಬೋದಲ್ಲ, ಬಟ್ಟೆಯನ್ನು ಬದಲಾಯಿಸ್ಬೋದಲ್ವ? ಅಲ್ಲಿದ್ದಾಗ ಬಟ್ಟೆನೂ ಕೂಡ ಬದಲಾಯಿಸ್ತಾ ಇರ್ಲಿಲ್ಲ ಅವರು. ಅಲ್ಲಿದ್ದಾಗ ಅದೆಲ್ಲವೂ ಕೂಡ ಸರಿಯೇ, ಅದೇನ್ ತೊಂದರೆ ಏನಿಲ್ಲ. ಇಲ್ಲಿ ಬಂದ ಮೇಲೂ ಕೂಡ ಈ ಬಟ್ಟೆ ಗಲೀಜಾಯ್ತು ಮತ್ತೊಂದು ಹಾಕೋ, ಅದು ಗಲೀಜಾಯ್ತು ಅದ್ಮೇಲೆ ಮತ್ತೊಂದು ಹಾಕೋ. ಯಾಕೆ? ನಮ್ಮ ಶಾಸ್ತ್ರದಲ್ಲಿ ಅದೇ ತರ ನಿಯಮ. ಇಡೀ ಜಗತ್ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಮನುಷ್ಯ ತನ್ನದೇ ಆದಂತಹ ನಿಯಮಗಳ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದಾನೆ. ಪರಿಸ್ಥಿತಿ ಬದಲಾದ್ರೂ ಕೂಡ. ಗಮನಿಸಿ, ನಮ್ಮ ಭಾರತ 10,000 ವರ್ಷಗಳ ಹಿಂದೆ ಹೇಗಿತ್ತೋ ಹಾಗೆ ಇವತ್ತು ಉಳಿದಿಲ್ಲ. ವೇದಗಳ ಕಾಲದಲ್ಲಿ ಯಾವ ರೀತಿ ನೀತಿ ನಿಯಮಗಳಿತ್ತೋ ಈಗಿಲ್ಲ. ಕೃಷ್ಣನ ಕಾಲದಲ್ಲಿ ಹೇಗಿತ್ತು ಜನಜೀವನ ಈಗಿಲ್ಲ. ಆದ್ರೆ ಮನುಷ್ಯನ ಮನಸ್ಸು ಮಾತ್ರ ಬಹಳ ಜಡವಾಗಿದೆ. ಮನುಷ್ಯನ ಮನಸ್ಸು ಹೊರಗಡೆಯ ಜಗತ್ತಿನ ಬದಲಾವಣೆ ಜೊತೆಗೆ ಬದಲಾಗದೆ ಇದ್ರೆ ಅದು ಸತ್ತೋಗಿದೆ ಅಂತಾನೆ ಅರ್ಥ. ಬದಲಾವಣೆಗೆ ತಕ್ಕ ಹಾಗೆ ಬದಲಾದಾಗ ಮಾತ್ರ ಅದು ಜೀವಂತವಾಗಿರುತ್ತೆ. ಆದ್ರಿಂದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಹರಿತಾ ಇರ್ತಕ್ಕಂತಹ ಮನಸ್ಸನ್ನು ಸುತ್ತಿರಬೇಕು. ಪ್ರತಿಯೊಂದು ಕ್ಷಣದಲ್ಲೂ ನದಿಯ ಹರಿವಿನ ಹಾಗೆ ಜೀವಂತ, ಪ್ರವಾಹಮಯ, ಕ್ರಿಯಾಶೀಲ ಮನಸ್ಸಿರಬೇಕು. ಒಂದು ವೇಳೆ ಅದು ನಿಂತು ಹೋದ್ರೆ ಅದು ಐಸ್ ತುಂಡ ಹಾಗೆ. ಒಂದು ವೇಳೆ ಗುಂಡಿ ಕೊಳಚೆಯಲ್ಲಿ ನೀರು ನಿಂತ್ರೆ ಕೊಳಕು ವಾಸನೆ ಬರ್ಲಿಕ್ಕೆ ಶುರು ಆಗುತ್ತೆ. ಈ ಜಗತ್ತಲ್ಲಿ ಇಷ್ಟು ಕೊಳಕಿರ್ಲಿಕ್ಕೆ ಮುಖ್ಯ ಕಾರಣ ಇದೆ. ಯಾರ ನಿಯಮಗಳು ಬಹಳ ಜಡವಾಗಿವೆಯೋ ಅವರು ನಿಂತ ನೀರಾಗಿದ್ದಾರೆ. ಇನ್ನು ಸ್ವಲ್ಪ ಕೊಳಕಿದೆ ಅಂದ್ರೆ ಯಾವುದೇ ನಿಯಮವನ್ನ ಒಪ್ಪದೆ ಎಲ್ಲಾ ನಿಯಮಗಳನ್ನ ಮುರಿತಕ್ಕಂಥವರು ಜಗತ್ನಲ್ಲಿ. ಎರಡು ರೀತಿಯ ಅಪರಾಧಿಗಳಿದ್ದಾರೆ. ಮೊದಲನೆಯವರು ಜಡ ನಿಯಮಗಳಲ್ಲಿ ಸಿಕ್ಕಾಕೊಂಡಂಥ ಅಪರಾಧಿಗಳು. ಎರಡನೆಯವರು ಇಂದಿನ ನಿಯಮವನ್ನೂ ಕೂಡ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ ಅಂತಹ ಅಪರಾಧಿಗಳು. ಏನಿವು ಎರಡೂ ಕೂಡ ಅತಿರೇಕಗಳು. ಒಬ್ಬ ಎಲ್ಲವನ್ನೂ ಕೂಡ ಕಣ್ಣು ಮುಚ್ಚಿ ಒಪ್ಕೊಳ್ಳಿಕ್ಕೆ ಸಿದ್ಧ ಇದ್ದಾನೆ, ಅದರಲ್ಲಿ ಯಾವುದನ್ನು ಕೂಡ ಬಿಡ್ಲಿಕ್ಕೆ ರೆಡಿ ಇಲ್ಲ ಅವನು. ಇನ್ನೊಬ್ಬ ಯಾವುದನ್ನು ಕೂಡ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ರಸ್ತೆನಲ್ಲಿ ಎಡಭಾಗಕ್ಕೆ ನಡಿಬೇಕು ಅನ್ನೋಂಥದನ್ನ ಒಪ್ಲಿಕ್ಕೆ ತಯಾರಿಲ್ಲ. ಯಾಕೆ? ನಾವು ಸ್ವತಂತ್ರರಪ್ಪ, ನಮ್ಗೆ ಎಲ್ಲಿ ಬೇಕಲ್ಲ ನಾವು ಹೋಗ್ತೀವಿ.
1917ರ ಕ್ರಾಂತಿಯ ನಂತರ ರಷ್ಯಾ ಸ್ವತಂತ್ರವಾದಾಗ ಒಬ್ಬ ವೃದ್ಧ ಮಹಿಳೆ ರಸ್ತೆಯ ಮಧ್ಯದಲ್ಲಿ ನಡೀಲಿಕ್ಕೆ ಶುರು ಮಾಡಿದ್ಲಂತೆ. ಪೊಲೀಸ್ ಹೇಳ್ದ, ಅಜ್ಜಿ ಎಡಕ್ ಬಾ. ಏಯ್, ಬಾಯ ಮುಚ್ಕೊಂಡ್ ಕೂತ್ಕೊ. ನನಗೆ ಹೇಳಲಿಕ್ಕೆ ಬಂದ್ಯಾ? ಅದೆಲ್ಲ ಅವಾಗ ರಾಜರ ಕಾಲ. ಈಗ ನಾವು ಸ್ವತಂತ್ರ, ನಾವು ಎಲ್ಲಿ ಬೇಕಾದ್ರೂ ನಡೀತೀವಿ. ಯಾರು ಎಲ್ಲಿ ಬೇಕೋ ಅಲ್ಲಿ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಒಂದು ಕಡೆಗೆ ಈ ರೀತಿಯ ಜನ ಇದ್ರೆ, ಇನ್ನೊಂದು ಕಡೆಗೆ ಇನ್ನೊಂದು ವಿಚಿತ್ರವಾದ, ಇನ್ನೊಂದು ಅತಿರೇಕದ ಜನ. ಇಬ್ರು ಕೂಡ ಅತಿರೇಕವೇ, ಇಬ್ರು ಕೂಡ ಅಪಾಯಕಾರಿಯೇ. ಯಾಕೆ? ಇಬ್ಬರು ಕೂಡ ಜಡತ್ವದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥವ್ರು. ನಮಗೆ ಬೇಕಿರ್ತಕ್ಕಂಥದ್ದು ಜೀವಂತವಾಗಿರ್ತಕ್ಕಂಥದ್ದು, ನವ್ಯವಾಗಿರ್ತಕ್ಕಂತಹ ಚಿತ್ತ, ಮನಸ್ಸು. ಪ್ರತಿಯೊಂದು ಪರಿಸ್ಥಿತಿಗೆ ತಕ್ಕ ಹಾಗೆ ರೂಪಾಂತರಣಗೊಳ್ಳಬೇಕು. ಪ್ರತಿಯೊಂದು ಪರಿಸ್ಥಿತಿಯ ಬಗ್ಗೆ ಬಹಳಷ್ಟು ವ್ಯಕ್ತಿ ಸಂವೇದನಾಶೀಲರಾಗಿರ್ಬೇಕು. ಟಿಬೆಟ್ಗೆ ಹೋದಾಗ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡ್ಲಿಕ್ಕೆ ಹೋಗಬಾರದು. ಒಂದು ವೇಳೆ ಕೇದಾರ್ನಾಥಕ್ಕೆ ಹೋದ್ರೆ ಇಲ್ಲ, ಅಷ್ಟೊತ್ತಿಗೆ ಹೋಗಬಾರದು ನಾವು. ಭಾರತಕ್ಕೆ ಬಂದಾಗ ಬೆಳಿಗ್ಗೆ 5 ಗಂಟೆಗೆ ಖಂಡಿತ ಸ್ನಾನ ಮಾಡಬೇಕು. ಯಾಕೆ? ಆ ರೀತಿಯ ಮನಸ್ಸು ಬೇಕು, ಆ ರೀತಿಯ ಚಿತ್ತ ಬೇಕು. ಅಷ್ಟು ಫ್ಲೆಕ್ಸಿಬಿಲಿಟಿ ನಮ್ಮಲ್ಲಿಲ್ಲ, ಅವಸ್ಥೆ ಆಗ್ಬಿಡುತ್ತೆ. ಇಲ್ಲ, ಜೀವಂತವಾಗಿರೋಲ್ಲ. ಗಮನಿಸಿದರೆ ನೀವು, ಮಗು ಜಗತ್ತಿನಲ್ಲಿ ಬಹಳ ಜೀವಂತವಾಗಿದೆ. ಯಾಕೆ? ಅದರ ಮನಸ್ಸು ಬಹಳ ಫ್ಲೆಕ್ಸಿಬಲ್ ಆಗಿದೆ. ಒಬ್ಬ ವೃದ್ಧ ಸತ್ತು ಹೋಗಿದ್ದಾನೆ. ಯಾಕೆ? ಅವನದು ಎಲ್ಲವೂ ಕೂಡ ಜಡವಾಗಿದೆ, ಎಲ್ಲವೂ ಕೂಡ ಮುದುಡ್ಕೊಂಡ್ಬಿಟ್ಟಿದೆ, ಕಲ್ಲಿನ ಥರ ಆಗ್ಬಿಟ್ಟಿದೆ, ಎಲ್ಲವೂ ಕೂಡ ಹೆಪ್ಪುಗಟ್ಬಿಟ್ಟಿದೆ. ಮುದುಕನನ್ನ ಈ ಜಗತ್ತಲ್ಲಿ ಬಗ್ಸೋದು ಬಹಳ ಕಷ್ಟ. ಮಕ್ಕಳು ಪ್ರತಿದಿನ ಮನೆಯಲ್ಲಿ ಬೀಳ್ತವೆ, ನಾವು ನೋಡ್ತೀವಿ. ಅಷ್ಟು ದೊಡ್ಡ ಮುದುಕ ಬಿದ್ರೆ 2 ದಿವಸ ಜೀವಂತವಾಗಿರ್ಲಿಕ್ಕೆ ಸಾಧ್ಯ. ಎಲ್ಲ ಕಡೆಗೂ ಕೂಡ ಫ್ರಾಕ್ಚರ್ ಆಗಿ ಅವನಿಗೆ ಆಸ್ಪತ್ರೆ ಒಳಗಡೆಗೆ ಇಡಬೇಕಾಗುತ್ತೆ. ಆದ್ರೆ ಮಗು ಪ್ರತಿ ದಿವಸ ಬಿದ್ರೂ ಅದಕ್ಕೆ ಏನೂ ಆಗೋದಿಲ್ಲ. ಯಾಕೆ ಹೇಳಿ? ಫ್ಲೆಕ್ಸಿಬಿಲಿಟಿ ಇದೆ. ಶರೀರದ ಮೂಳೆಗಳು ಒಣಗಿದಾಗ, ಸ್ನಾಯುಗಳು ಗಟ್ಟಿಯಾದಾಗ ವೃದ್ಧಾಪ್ಯ ಬರುವಂತೆ. ಇನ್ನೊಂದು ಆಳವಾದಂತಹ ವೃದ್ಧಾಪ್ಯವಿದೆ. ಏನದು? ಮನಸ್ಸಿನ ವೃದ್ಧಾಪ್ಯ. ಮನಸ್ಸಿನ ಎಲ್ಲಾ ಸ್ನಾಯುಗಳು ಕೂಡ ಒಣಗುತ್ತವೆ, ಮೂಳೆಗಳು ಜಡವಾಗ್ತವೆ, ಅಲ್ಲಾಡ್ಲಿಕ್ಕೆ ಸಾಧ್ಯವಾಗತಕ್ಕಂತಹ ಪರಿಸ್ಥಿತಿ ಬರ್ತದೆ. ಅದು ಒಂಥರ ಪ್ಯಾರಾಲಿಸಿಸ್ ಇದ್ದ ಹಾಗೆ. ಅದೇ ತರ ರಸ್ತೆಯಲ್ಲಿ ಒಂದು ಕಲ್ಲು ಬಿದ್ದಿತ್ತು, ದಾರಿಯಲ್ಲಿ ಓಡಾಡೋರಿಗೆ ಸಂಕಟ ಆಗ್ತಾ ಇತ್ತು. ಆದ್ರೆ ಚಕ್ರವರ್ತಿಯ ಆಜ್ಞೆಯಿಂದ ಬಿದ್ದ ಕಲ್ಲನ್ನ ಯಾವುದೇ ಸಾಮಾನ್ಯ ಮನುಷ್ಯ ತೆಗಿಲಿಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನ ತೆಗಿಲಿಕ್ಕೆ ಚಕ್ರವರ್ತಿಯ ಆಜ್ಞೆಯೇ ಬೇಕಿತ್ತು. ಸೊ ಎಲ್ಲಿ ತನಕ ತಡ್ಕೊಳ್ಳಿಕ್ಕ ಸಾಧ್ಯ ಇತ್ತು ತಡ್ಕೊಂಡ್ರು ಅನೇಕ ಜನನೇ ಬಾದಶಾಹನ ಹತ್ರ ಹೋದ್ರು. ಹೇ ಭಗವಾನ್, ಹೇ ರಾಜ, ಪ್ರಾರ್ಥನೆಯನ್ನು ಮಾಡಿದ್ರು. ಆಕ್ಚುಲಿ ರಾಜನ ಬಳಿ ಹೋಗುವ ಅವಶ್ಯಕತೆ ಇರಲಿಲ್ಲ, ಇವರೇ ಒಂದಿಷ್ಟು ತೆಗೆದು ಆಚೆ ಹಾಕ್ಬೋದಿತ್ತು. ಯಾಕಂದ್ರೆ ಅದೇನೋ ಅಂತ ದೊಡ್ಡ ಆಜ್ಞೆ ಏನಾಗಿರ್ಲಿಲ್ಲ. ಯಾಕೆ? ಅವತ್ತಿನ ದಿವಸ ಅವನಿಗೆ ತೊಂದರೆ ಆಗಿತ್ತು ಅಂತ ಹೇಳಿ ಮಾಡಿದ ಒಂದು ಏನೋ ನಿಯಮ ಆಗಿತ್ತಷ್ಟೇ. ಸದಾ ಕಾಲಕ್ಕೂ ಯಾವಾಗ್ಲೂ ಹೀಗೆ ಇರ್ಲಿ ಅನ್ನುವಂಥ ನಿಯಮ ಅದಾಗಿರ್ಲಿಲ್ಲ. ಆ ಕ್ಷಣದ ಪರಿಸ್ಥಿತಿನಲ್ಲಿ ಅದನ್ನ ಮಾಡ್ತಾ ಇದ್ಕೊಂಡಂತ ಒಂದು ನಿಯಮ ಆಗಿತ್ತು, ಒಂದು ತಾತ್ಕಾಲಿಕವಾಗಿತ್ತು. ಅಲ್ಲೇ ಇರ್ಲಿ ಬಿಡಿ ಅನ್ನುವಂಥ ನಿಯಮ ಏನ ಅವನು ಹಾಕಿರ್ಲಿಲ್ಲ. ಯಾಕೆ? ಕೂಲಿಕಾರನಿಗೆ ಕಲ್ಲನ್ನ ಕೆಳಗೆ ಬೀಳಿಸು, ಇಲ್ದೋದ್ರೆ ನೀನು ಸತ್ತು ಹೋಗ್ತೀಯಾ ಅಂತ ಹೇಳಿದ್ದದು. 1 ಗಂಟೆ ನಂತರ ಇನ್ನಿಬ್ಬರು ಬಂದು ಆ ಕಲ್ಲನ್ನ ಪಕ್ಕಕ್ಕೆ ಹಾಕಿದ್ದಿದ್ರೆ ಯಾವ ರಾಜನು ಬಂದು ಯಾರು ಹಾಕಿದ್ದು ಅದನ್ನ, ಅದೇನು ದೊಡ್ಡ ಕೋರ್ಟ್ ಕೇಸ್ ಏನಾಗ್ತಿರ್ಲಿ, ಯಾರು ಬಂದು ವಿಚಾರಿಸ್ತಾನೆ ಇರಲಿಲ್ಲ. ಹಲವು ವರ್ಷಗಳ ಕಾಲ ಆ ಕಲ್ಲು ಅಲ್ಲೇ ಬಿದ್ದಾಗ ಯಾರು ತೆಗಿಲಿಕ್ಕೆ ಹೋಗ್ಲಿಲ್ಲ. ಬಹಳಷ್ಟು ಜನ ವಿಚಾರ ಮಾಡಿ ಕೊನೆಗೆ ರಾಜನ ಬಳಿಗೆ ಹೋದ್ರು ಅವರು. ಪ್ಲೀಸ್ ಹೇಗಾರು ಮಾಡಿ ಇದನ್ನ ತೆಗೆಸಿ.
ಗಮನಿಸಿ, ರಾಜ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ. ಈಗ ಇದನ್ನ ತೆಗ್ಸಿದ್ರೆ ಸರಿನಾ? ಜನ ಇಷ್ಟೊಂದು ಕುರುಡರಾಗಿರುವಾಗ ಕಣ್ಣಿರ್ತಕ್ಕಂಥವನು ಕೂಡ ಒಂದೊಂದು ಹೆಜ್ಜೆನ ಎಚ್ಚರಿಕೆಯಿಂದ ಇಡಬೇಕಾಗ್ತದೆ. ಆಡಳಿತಾತ್ಮಕ ಬುದ್ಧಿಯಿಂದ ವಿಚಾರ ಮಾಡಿ ಅವನು ಹೇಳ್ತಾನೆ, ಆಜ್ಞೆಯ ಮೂಲಕ ಮಾಡಿರ್ತಕ್ಕಂಥದ್ದನ್ನ ಅದೇ ರೀತಿಯ ಸಮಾನವಾದಂಥ ಆಜ್ಞೆಯಿಂದ ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಾಜಾಜ್ಞೆಗಳು ಚಂಚಲ ಮನಸ್ಸಿನಿಂದ ಹುಟ್ಟಿಕೊಳ್ತವೆ ಅಂತ ಜನ ಭಾವಿಸ್ತಾರೆ. ಕಲ್ಲು ಎಲ್ಲಿದೆಯೋ ಅಲ್ಲೇ ಇರಲಿ ಅಂತ. ಗಮನಿಸಿ, ಕಲ್ಲನ್ನ ಸುಮ್ಮನೆ ತೆಗೆದು ಆಚೆ ಹಾಕಿದ್ದಿದ್ರೆ ಯಾವ ಪ್ರಶ್ನೆನೂ ಬರ್ತಿರ್ಲಿಲ್ಲ. ಅವನ ಬಳಿ ಹೋಗಿ ಕೇಳ್ಕೊಂಡಿದ್ದಕ್ಕೆ ಈ ಜನ ಬಹಳ ಅಪಾಯಕಾರಿ ಜನ. ಇವತ್ತು ಒಂದು ವೇಳೆ ಈ ಕಲ್ಲನ್ನು ತೆಗಿಲಿಕ್ಕೆ ಆಜ್ಞೆ ಕೊಟ್ರೆ ಅದಕ್ಕೆ ಯಾವುದೇ ಮೌಲ್ಯ ಇಲ್ಲ ಅಂತ ಆಗ್ಬಿಡುತ್ತೆ. ಕಲ್ಲು ಇಲ್ಲದೆ ಇರ್ತಕ್ಕಂಥ ಇನ್ಯಾವ ನಿಯಮಗಳಿದ್ರು ಅವುಗಳನ್ನು ಕೂಡ ಮುರಿದು ಹಾಕ್ಬಿಡ್ತಾರೆ. ಆದ್ರಿಂದ ಒಂದು ಕಲ್ಲು ಬಿದ್ದರೆ ಏನಾಗೋದಿಲ್ಲ, ಸ್ವಲ್ಪ ಅಡಚಣೆ ಆಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಾಗೋದಿಲ್ಲ. ಯಾಕೆ? ಜನ ಅಪಾಯಕಾರಿ ಜನ. ಒಂದನ್ನು ಮಾಡ್ಲಿಕ್ಕೆ ಹೋದ್ರೆ ಇನ್ನೊಂದೇನೋ ಮಾಡ್ತಾರೆ. ಆದ್ರಿಂದ ಅದು ಹಾಗೆ ಇರ್ಲಿ ಅನ್ನೋ. ಗಮನಿಸಿ, ಮನುಷ್ಯನ ಶ್ರದ್ಧೆ ಒಂದು ಅಖಂಡವಾಗಿರುತ್ತೆ, ಇಲ್ಲ ಇರೋದೇ ಇಲ್ಲ. ಗಮನಿಸಿ, ಒಬ್ಬ ವ್ಯಕ್ತಿಯ ಒಂದು ಮಾತಿನ ಮೇಲೆ ನಮಗೆ ಅಪನಂಬಿಕೆ ಅನ್ನುವಂಥದ್ದು ಬಂದ್ರೆ ಆ ವ್ಯಕ್ತಿಯ ಎಲ್ಲಾ ಮಾತುಗಳ ಮೇಲೆ ಅಪನಂಬಿಕೆ ಬಂದ್ಬಿಡುತ್ತೆ. ಇದು ಬಹಳ ದೊಡ್ಡ ಸಮಸ್ಯೆ. ಕಾಪರ್ನಿಕಸ್ ಪ್ರಪ್ರಥಮ ಬಾರಿಗೆ ಸೂರ್ಯ ಭೂಮಿ ಸುತ್ತ ಸುತ್ತೋದಿಲ್ಲ, ಭೂಮಿಯೇ ಸೂರ್ಯನ ಸುತ್ತ ಸುತ್ತಾ ಇದೆ ಅಂತ ಹೇಳಿದಾಗ ಇಡೀ ಕ್ರಿಶ್ಚಿಯನ್ ಧರ್ಮ ಅದನ್ನು ವಿರೋಧಿಸಿತು. ಕಾಪರ್ನಿಕಸ್ ಹೇಳ್ತಾ ಇರೋದು ಸರಿ ಅಂತ ಹೇಳಿ ಕ್ರಿಶ್ಚಿಯನ್ ಪೋಪ್ಗೆ ಅರ್ಥ ಆಗ್ಲಿಲ್ಲ ಅಂತೇನಿಲ್ಲ. ಅವನೇನ್ ಹೇಳ್ತಾನೆ ಅದು ನಿಜವೇ ಆಗಿತ್ತು. ಯಾಕಂದ್ರೆ ಅದ್ರಲ್ಲಿ ಯಾವ ಅನುಮಾನ ಕೂಡ ಇರಲಿಲ್ಲ. ಯಾಕೆ? ಸೂರ್ಯ ತಿರುಗ್ತಾನೆ ಇಲ್ಲ, ಭೂಮಿನೇ ತಿರುಗ್ತಾ ಇದೆ. ಅದಕ್ಕೆ ವೈಜ್ಞಾನಿಕ ಬಹಳಷ್ಟು ಸಾಕ್ಷ್ಯಾಧಾರಗಳು ಕೂಡ ಇದ್ದು. ಆದ್ರೂ ಕೂಡ ಪೋಪ್ ಮೊಣಕಾಲೂರಿ ಕ್ಷಮೆಯನ್ನು ಕೇಳೋ, ಪಶ್ಚಾತ್ತಾಪ ಪಡು, ನಿನ್ನಿಂದ ತಪ್ಪಾಗಿದೆ, ಇದನ್ನು ಒಪ್ಕೋ. ಯಾಕೆಂದ್ರೆ ಪೋಪಿಗೆ ಗೊತ್ತಿತ್ತು ಭೂಮಿ ತಿರುಗ್ತಾ ಇದೆ, ಸೂರ್ಯ ತಿರುಗ್ತಾ ಇಲ್ಲ. ಇಲ್ಲಿ ಭೂಮಿ ತಿರುಗ್ತಾ ಇದೆಯೋ ಸೂರ್ಯ ತಿರುಗ್ತಾ ಇದೆಯೋ ಅದು ಅಸಲಿ ಪ್ರಶ್ನೆ ಅಲ್ವೇ ಅಲ್ಲ. ಯಾಕೆ? ಬೈಬಲ್ನಲ್ಲಿ ಸೂರ್ಯನೇ ಸುತ್ತಾ ಇದ್ದಾನೆ ಅಂತ ಬರ್ದಿದೆ. ಅದರಲ್ಲಿ ಏನಾದ್ರೂ ಒಂದು ಮಾತು ತಪ್ಪಾದ್ರೆ ಜೀಸಸ್ ಮೇಲಿನ ಶ್ರದ್ಧೆನೆ ಹೋಗ್ಬಿಡುತ್ತೆ ಎಲ್ಲರಿಗೂ. ಯಾಕಂದ್ರೆ ಶ್ರದ್ಧೆ ಅಖಂಡವಾಗಿರ್ತಕ್ಕಂಥದ್ದು. ಜೀಸಸ್ ಒಂದು ವಿಷಯದಲ್ಲಿ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಇತರ ವಿಷಯಗಳಲ್ಲಿ ಯಾಕೆ ತಪ್ಪು ಮಾಡಿರಬಾರ್ದು? ಅವನ್ ಯಾರು? ಭಗವಂತನ ಮಗ. ಭೂಮಿ ತಿರುಗ್ತಾ ಇದೆಯೋ ಸೂರ್ಯ ತಿರುಗ್ತಾ ಇದ್ದಾನೋ ಅಂತಕ್ಕಂಥ ಒಂದು ಸಣ್ಣ ವಿಷಯವೂ ಕೂಡ ಅವನಿಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೇನು ಗೊತ್ತಿರ್ಲಿಕ್ಕೆ ಸಾಧ್ಯ? ಕಾಪರ್ನಿಕಸ್ಗೆ ತಿಳಿದಿದ್ದು ಜೀಸಸ್ಗೆ ಗೊತ್ತಿರ್ಲಿಲ್ಲ. ಹಾಗಾದ್ರೆ ಕಾಪರ್ನಿಕಸ್ಗಿಂತ ಜೀಸಸ್ಗೆ ಬುದ್ಧಿ ಕಮ್ಮಿ ಇದೆ ಅಂತ ಹೇಳಿ ಸಾಬೀತಾಗ್ಬಿಟ್ರೆ ಇನ್ನ ಉಳಿದ ಮಾತುಗಳನ್ನ ಎಷ್ಟು ದೂರ ತನಕ ನಂಬೋದು? ಹೀಗಾಗಿ ಅವನ ಮೇಲೆ ಅನುಮಾನ ಹುಟ್ಟುತ್ತದೆ. ಈಗ ಯೋಚಿಸಬೇಕಾಗಿರ್ತಕ್ಕಂಥ ದೊಡ್ಡ ವಿಷಯ ಏನಪ್ಪಾ ಅಂತಂದ್ರೆ ಜನರ ಮನಸ್ಸಿನಲ್ಲಿ ಅನುಮಾನವನ್ನು ಹುಟ್ಟು ಹಾಕೋದು
ಅಷ್ಟು ಮೌಲ್ಯಯುತವೇ, ಅಥವಾ ಭೂಮಿ ತಿರುಗ್ತಾ ಇದೆಯೋ ಅಥವಾ ಸೂರ್ಯ ತಿರುಗ್ತಾ ಇದ್ದಾನೋ ಅನ್ನುವಂಥದ್ದು ಮೌಲ್ಯಯುತವೇ. ನೋಟಕ್ಕೆ ನೋಡುವ ಪ್ರತಿಯೊಬ್ಬರಿಗೂ ಕೂಡ ಪೋಪು ತಪ್ಪು ಮಾಡ್ತಾ ಇದ್ದಾನೆ ಅಂತಾನೆ ಅನಿಸ್ತದೆ. ಯಾಕೆ? ಸತ್ಯನ ಒಪ್ಕೊಳ್ಬೇಕು. ಪೋಪ್ ಆವಾಗ ಒಪ್ಪಿಕೊಳ್ಳದೆ ಇದ್ರು ಈ 200-300 ವರ್ಷಗಳಲ್ಲಿ ನಾವು ಅದನ್ನ ಒಪ್ಕೊಳ್ಳೇಬೇಕಾಯ್ತು. ಯಾಕೆ? ಸತ್ಯದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಪೋಪ್ ವ್ಯಕ್ತಪಡಿಸಿದ ಆತಂಕ ಸರಿಯಾಗಿತ್ತು. ಕಾಪರ್ನಿಕಸ್ ಸರಿ ಅಂತ ಸಾಬೀತಾಗ್ಲಿಲ್ಲ, ಪೋಪ್ನ ಆತಂಕವೇ ನಿಜ ಆಯ್ತು. ಯಾಕೆ? ಈ ಮಾತು ಒಪ್ಪಿತ ಆಗ್ತಾ ಇದ್ದ ಹಾಗೆಯೇ ಜೀಸಸ್ ಮಾತುಗಳ ಮೇಲಿನ ಶ್ರದ್ಧೆ ಹೊರಟು ಹೋಯ್ತು. ಜೀಸಸ್ ಮಾತಿನ ಮೇಲಿನ ಆ ಶ್ರದ್ಧೆ ಜೀವನವನ್ನ ಪರಮಾನಂದದಿಂದ ತುಂಬಿಸಬಹುದಿತ್ತು. ಆ ಪರಮಾನಂದ ಭೂಮಿ ತಿರುಗ್ತಾ ಇದೆ ಅಂತಕ್ಕಂಥ ಒಂದು ಜ್ಞಾನದಿಂದ ಸಿಗೋದಿಲ್ಲ. ನಾವು ಪಡ್ಕೊಂಡಿದ್ದಾದ್ರೂ ಏನು? ಪಡ್ಕೊಂಡದ್ದು ಏನಿಲ್ಲ, ಕಳ್ಕೊಂಡದ್ದು ಏನಿಲ್ಲ. ಕಳ್ಕೊಂಡದ್ದು ಅಷ್ಟು ಬಹಳ. ಆಕ್ಚುಲಿ ಆ ರಾಜನ ಮುಂದೆ ಪ್ರಶ್ನೆ ಇದ್ದದಿದೆ, ಆ ಕಲ್ಲನ್ನ ಅವರಾಗಿ ತೆಗೆದು ಹಾಕಿದ್ದಿದ್ರೆ ಈ ಸಮಸ್ಯೆನೇ ಬರ್ತಿರ್ಲಿಲ್ಲ. ಆದ್ರೆ ಈ ಜನ ಕುರುಡು ತೆಗೆದು ಹಾಕಿಲ್ಲ. ಮತ್ತೆ ಆ ಕಲ್ಲನ್ನ ಯಾವುದೇ ಮಹಾ ಉದ್ದೇಶದಿಂದ ಕೆಳಗಡೆ ಬೀಳಿಸೂ ಇರಲಿಲ್ಲ. ಉದ್ದೇಶ ಏನೇ ಇದ್ರೂ ಆ ಕ್ಷಣಕ್ಕೆ ಸಂಬಂಧಪಟ್ಟಿದ್ದಿತ್ತು ಅಷ್ಟೇ. ಅದು ಯಾಕೆ? ಆ ವ್ಯಕ್ತಿಗೆ ಸಹಾಯ ಮಾಡೋದಷ್ಟೇ ಇತ್ತು. ಅದೊಂದೇ ದೃಷ್ಟಿಕೋನ, ಅದು ಬಿಟ್ಟು ಬೇರೆ ಏನು ಕೂಡ ಇರಲಿಲ್ಲ. ಯಾಕೆ? ಭಾರಕ್ಕೆ ಸಿಕ್ಕಿ ಸತ್ತೋಗ್ತಾ ಇದ್ದ. ಆ ಕಲ್ಲು ಯಾವಾಗ್ಲೂ ಅಲ್ಲೇ ಇರ್ಲಿ ಅಂತಕ್ಕಂಥ ಯಾವ ಸಂದೇಶವೂ ಇರಲಿಲ್ಲ, ಯಾವ ಉದ್ದೇಶವೂ ಇರಲಿಲ್ಲ. ಆದ್ರೆ ವರ್ಷಾನುಗಟ್ಲೆ ಅಲ್ಲೇ ಇತ್ತು. ಜನ ಏನ್ ತಿಳ್ಕೊಂಡ್ರು, ಇದ್ರ ಹಿಂದೆ ಬಹಳ ದೊಡ್ಡ ಉದ್ದೇಶನೇ ಇರಬೇಕು ಅಂತ. ಇಷ್ಟೊಂದು ಮೂರ್ಖರಾಗಿರ್ತಕ್ಕಂಥ ಜನರಿಗೆ ಕಲ್ಲು ತೆಗೀರಿ ಅಂತ ಏನಾದ್ರೂ ಹೇಳಿದ್ರೆ ಅವರು ಖಂಡಿತವಾಗಿಯೂ ಇನ್ನೊಂದು ತೀರ್ಮಾನಕ್ಕೆ ಬರ್ತಾರೆ. ಏನದು? ರಾಜನ ಆಜ್ಞೆಗಳಿಗೆ ಅರ್ಥ ಇಲ್ಲ. ಇವತ್ತು ಬೀಳ್ಸು ಅಂತಾನೆ, ನಾಳೆ ಕಟ್ಟು ಅಂತಾನೆ. ಆದ್ರಿಂದ ರಾಜ ಏನ್ ಹೇಳ್ತಾನೆ ಯಾವುದು ನಂಬೋ ಹಾಗಿಲ್ಲ. ಹಾಗಾದ್ರೆ ಬೇರೆ ನಿಯಮಗಳ ಕಥೆ ಏನು? ಅದಕ್ಕಾಗಿ ರಾಜ ವಿಚಾರ ಮಾಡ್ದ, ಏನು? ಆಜ್ಞೆಯ ಮೂಲಕ ಮಾಡಲ್ಪಟ್ಟಿರೋದನ್ನ ಅದೇ ರೀತಿಯ ಸಮಾನವಾದಂತಹ ಆಜ್ಞೆಯಿಂದ ರದ್ದು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಇದರಿಂದ ರಾಜಾಜ್ಞೆಗಳು ಚಂಚಲ ಮನಸ್ಸಿನಿಂದ ಹುಟ್ಟಿಕೊಳ್ತವೆ ಅಂತ ಹೇಳಿ ಜನ ಭಾವಿಸ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಕಲ್ಲು ಎಲ್ಲಿದೆಯೋ ಅಲ್ಲೇ ಇರಲಿ. ಈಗ ಪ್ರಶ್ನೆ ಕಲ್ಲು ತೆರವು ಆಗುತ್ತೋ ಇಲ್ವೋ ಎಂಬುದು ಅಲ್ಲವೇ ಅಲ್ಲ, ಅಥವಾ ಅನುಕೂಲ ಅಸೌಕರ್ಯ ಅನಾನುಕೂಲ ಪ್ರಶ್ನೆ ಅದು ಅಲ್ಲವೇ ಅಲ್ಲ. ಕಲ್ಲಿನ ಜೊತೆಗೆ ರಾಜನ ಇತರ ನಿಯಮಗಳು ಇಲ್ಲದಂತಾಗ್ಬಿಡ್ತವೆ. ಈಗ ಆ ಕಲ್ಲಿನ ಜೊತೆಯಲ್ಲಿಯೇ ಆ ನಿಯಮಗಳನ್ನ ಉಳಿಸ್ಕೊಳ್ಳಿಕ್ ಸಾಧ್ಯ. ಅದಕ್ಕಾಗಿ ಧರ್ಮಗಳು ಅತ್ಯಂತ ಕ್ಷುಲ್ಲಕವಾಗಿರ್ತಕ್ಕಂತಹ ವಿಷಯಗಳ ಮೇಲೂ ಕೂಡ ಬಹಳಷ್ಟು ಒತ್ತಾಯವನ್ನು ಹಾಕಬೇಕಾಯ್ತು. ಆ ಕ್ಷುಲ್ಲಕ ವಿಷಯಗಳು ಮೌಲ್ಯಯುತವಾಗಿರೋದು ಅಲ್ಲ. ಯಾಕೆ? ಅವು ನಮ್ಮಿಂದಲೇ ಹಾಗಾಗಿವೆ. ಯಾಕಂದ್ರೆ ಒಂದು ಸಣ್ಣ ವಿಷಯವನ್ನು ಮುರಿದ್ರು ಎಲ್ಲ ಮುರಿದ ಹಾಗೆ, ವ್ಯರ್ಥವಾದದ್ದನ್ನ ವ್ಯರ್ಥ ಅಂತ, ಸಾರ್ಥಕವಾದದ್ದನ್ನ ಸಾರ್ಥಕ ಅನ್ನುವಂಥ ನೋಡುವಷ್ಟು ಬುದ್ಧಿವಂತಿಕೆ ಕೂಡ ನಮ್ಮಲ್ಲಿರಲಿಲ್ಲ. ಹಾಗಿರುವಾಗ ಯಾರನ್ನು ಕೇಳೋ ಅವಶ್ಯಕತೆನೇ ಇರಲಿಲ್ಲ. ವ್ಯರ್ಥವಾಗಿರುತ್ತ ನಾವು ಎತ್ತಿ ಬಿಸಾಡ್ಬೋದಿತ್ತು. ಆದ್ರೂ ಕೂಡ ನಾವು ಕೇಳಲಿಕ್ಕೆ ಹೋಗ್ತಾ ಇರ್ತೀವಿ. ಕೇಳಲಿಕ್ಕೆ ಹೋಗಿರೋದ್ರಿಂದ ಗೊತ್ತಾಗ್ತಾ ಇದೆ, ರಸ್ತೆಯಲ್ಲಿ ಬಿದ್ದಿರುವ ಆ ಕಲ್ಲನ್ನು ತೆರವುಗೊಳಿಸುವಷ್ಟು ತಿಳುವಳಿಕೆ ಕೂಡ ನಮ್ಮ ಹತ್ರ ಇಲ್ಲ ಅನ್ನೋದು. ಏನ್ ತೋರಿಸುತ್ತದೋ? ನಾವೊಬ್ಬ ದೊಡ್ಡ ಮೂರ್ಖರು. ಅದರಿಂದ ಮೂರ್ಖರ ಜೊತೆ ಬಹಳಷ್ಟು ವಿಚಾರವನ್ನ ಮಾಡಿ ಹೆಜ್ಜೆ ಇಡಬೇಕಾಗ್ತದೆ.
ಅದರಿಂದ ನಾವು ಎಂತೆಂಥ ಪರಂಪರೆಗಳನ್ನ ಪಾಲಿಸ್ಕೊಂಡು ನಾವು ಬಂದಿದ್ದೀವಿ ಅಂತಂದ್ರೆ ಏನಕ್ಕಾಗಿ ಮಾಡಿದ್ದಾರೆ, ಅದರ ಜ್ಞಾನ, ಅದರ ತಿಳುವಳಿಕೆ ಹೊರಟು ಹೋಗ್ಬಿಟ್ಟಿದೆ. ಯಾಕೆ? ನಮ್ಮ ಇವಾಗಿನ ಈ ಪರಂಪರೆ, ನಮ್ಮ ಇವು ಎಲ್ಲ ಮೂರ್ಖತನದಿಂದ ಕೂಡ್ಕೊಂಡಿದೆ. ಏನಾದ್ರೂ ಮಾಡ್ಲಿಕ್ಕೆ ಹೇಳಿದ್ರಿಲ್ಲ, ಅದಕ್ಕೆ ರಾಜಾಜ್ಞೆ ಬೇಕು ಅಂತೀವಿ ನಾವು. ಶಾಸ್ತ್ರದಲ್ಲಿ ಹೇಳಿಲ್ಲ ಅಂತೀವಿ, ಋಷಿಗಳ ಆಜ್ಞೆ ಆಗಿದೆ ಅಂತೀವಿ. ಇವತ್ತು ವೇದದ ಋಷಿಗಳು ಜೀವಂತವಾಗಿಲ್ಲ. ಅವರೇ ಜೀವಂತವಾಗಿಲ್ದಿರುವಾಗ ನಮ್ಗೆ ಆಜ್ಞೆನ ಕೊಡೋರು ಯಾರು? ಮನುಸ್ಮೃತಿಯನ್ನ ಬರೆದಾಗ ಆಗಿನ ಕಾಲದಲ್ಲಿ ಏನು ಬೇಕಿತ್ತು ಅದನ್ನು ಬರೆದ. ಒಂದು ವೇಳೆ ಇವತ್ತಿಗೂ ನಾವು ಅದನ್ನೇ ಪಾಲಿಸ್ತಾ ಕೂತ್ಕೊಂಡ್ರೆ, ಈಗ ಕೆಲವು ನಿಯಮಗಳೆಲ್ಲ ವ್ಯರ್ಥ, ಅದನ್ನ ತಿಳಿಯುವಷ್ಟು ಬುದ್ಧಿವಂತಿಕೆ ಕೂಡ ನಮ್ಮಲ್ಲಿಲ್ಲ. ಎಷ್ಟೋ ನಿಯಮಗಳನ್ನ ನಾವು ಸುಮ್ಮನೆ ಕಣ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಇದರ ಅವ್ಯವಸ್ಥೆ ಎಲ್ಲ ಬೇಡವಿತ್ತಿದು, ವರ್ಣ ವ್ಯವಸ್ಥೆ ಇದೆಲ್ಲ ಏನಕ್ಕೆ ಬೇಕು ನಮಗೆ? ಆದ್ರೆ ನಮ್ಗೆ ಭಯ. ಯಾಕೆ? ಹಿಂದಿನಿಂದ ಮಾಡ್ಕೊಂಡ್ ಬಂದ್ಯಾರೆ, ಅದನ್ನ ತೆಗಿಯೋ ಹಾಗಿಲ್ಲ. ಏನೋ ಒಂದು ಪ್ರಯೋಗವನ್ನು ಮಾಡಿದ್ರು, ಆಗ ಯಾವುದೋ ಒಂದು ನಿಯಮಗಳನ್ನ ಮಾಡಿದ್ರು, ಏನೋ ಒಂದಿಷ್ಟು ನಿಯಮಗಳನ್ನು ಮಾಡಿ ಆ ರೀತಿಯಲ್ಲಿ ಜೀವನವನ್ನು ಮಾಡ್ಲಿಕ್ಕೆ ಹೋಗಿದ್ರು. ಆಗಿನ ಕಾಲದಲ್ಲಿ ಆ ನಿಯಮಗಳನ್ನು ಮಾಡಿದ್ರು, ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಆದ್ರೆ ಅದನ್ನೇ ಇನ್ನೂ ಗಟ್ಟಿಯಾಗಿ ಇಟ್ಕೊಂಡು ಅದನ್ನೇ ನಾವು ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಏನ್ ತೋರಿಸ್ತದೆ? ನಮ್ಮಲ್ಲಿ ಬುದ್ಧಿವಂತಿಕೆ ಇಲ್ಲ, ವಿಚಾರ ಮಾಡುವ ಶಕ್ತಿ ಸಾಮರ್ಥ್ಯ ಇಲ್ಲ. ಆಗಿನ ಕಾಲದಲ್ಲಿ ಏನೇನೋ ಒಂದಿಷ್ಟು ಪ್ರಯೋಗಗಳನ್ನ ಮಾಡಿದ್ರು. ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಒಬ್ಬೊಬ್ಬರು ದೊಡ್ಡ ದೊಡ್ಡ ಆಗಿ ಹೋದ್ರು, ಅನೇಕ ಪ್ರಯೋಗಗಳನ್ನ ಮಾಡಿದ್ರು. ಎಲ್ಲಾ ಪ್ರಯೋಗಗಳು ಕೂಡ ಯಶಸ್ವಿ ಆಗ್ಲೇಬೇಕಂತಕ್ಕಂಥ ರೂಲ್ ಏನಿಲ್ಲ. ಯಾವಾಗ ಆ ಪ್ರಯೋಗ ವ್ಯರ್ಥವಾಯ್ತೋ ಮತ್ತೊಂದು ಪ್ರಯೋಗವನ್ನು ಮಾಡೋರು, ಅದು ಆಗ್ಲಿಲ್ಲ. ಮತ್ತು ಈಗ ನಮ್ಮಲ್ಲಿ ಮಾಡೋದಿಲ್ಲ, ಒಂದ್ ಕಡೆ ಒಂದ್ಸರಿ ಒನ್ ವೇ ಇರುತ್ತೆ, ಮಾರನೇ ಸರಿ ಟೂ ವೇ ಇರುತ್ತೆ, ಒಂದನೇ ಸರಿ ಬರೋದು ಮಾತ್ರ ಇರುತ್ತೆ, ಇನ್ನೊಂದ್ ಸರಿ ಹೋಗೋದು ಮಾತ್ರ ಇರುತ್ತೆ. ಯಾಕೆ? ಬಹಳಷ್ಟು ಪ್ರಯೋಗಗಳನ್ನ ಮಾಡಿ 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 ಯಾವ್ದು ಉಪಯೋಗ ಆಗ್ತದೆ ಆ ನಿಯಮವನ್ನು ಮಾಡ್ತಾರ ಅವ್ರು. ಏನು ಮಾಡಿದ್ರೆ ಜನರಿಗೆ ಅನುಕೂಲವಾಗುತ್ತೆ, ಏನು ಮಾಡಿದ್ರೆ ಸಮಾಜದಲ್ಲಿ ಒಂದಿಷ್ಟು ಕ್ರಾಂತಿ ಆಗುತ್ತೆ, ಸಮಾಜಕ್ಕೆ ಸಹಾಯವಾಗುತ್ತೆ, ಅದನ್ನು ಮಾಡಬೇಕಿತ್ತು. ಹಿಂದೆ ಸಮಾಜದಲ್ಲಿ ಏನೇ ಮಾಡಲಿ ಅದಕ್ಕೆ ಧರ್ಮವೇ ಆಧಾರವಾಗಿತ್ತು, ಅದು ಅದೃಶ್ಯದ ದಿಕ್ಕಿನಲ್ಲಿತ್ತು. 4 ವರ್ಣಗಳನ್ನ ಮಾಡಿತು ಸಮಾಜ. ಯಾಕೆ? 4 ರೀತಿಯ ಜನ ಇದ್ದಾರೆ ಈ ಜಗತ್ನಲ್ಲಿ. ಗಮನಿಸಿ, ನಮ್ಮ ಹಿಂದೂಗಳ ಆ ಚಿಂತನೆಗೆ ಎಲ್ಲೂ ವಿರೋಧ ಇಲ್ಲ. 4 ರೀತಿಯ ಜನ ಇರೋದು ನಿಜ. ಶೂದ್ರ ಯಾರು? ಯಾವ ವ್ಯಕ್ತಿ ಪರಮ ಆಲಸ್ಯದಿಂದ ತುಂಬಿಕೊಂಡಿದ್ದಾನೆ ಅಂಥವನನ್ನು ಶೂದ್ರ ಅಂತ ಕರೀತಾರೆ. ಯಾಕೆ? ಅವನಿಗೇನು ಮಾಡ್ಲಿಕ್ಕೆ ಮನಸ್ಸಿಲ್ಲ, ಏನು ಆಗೋ ಇಚ್ಛೆ ಇಲ್ಲ, ಊಟ ಸಿಕ್ಕರೆ ಸಾಕು, ಬಟ್ಟೆ ಸಿಕ್ಕರೆ ಸಾಕು, ಬದುಕೊತ್ ಆರಾಮ್ ಮಲ್ಕೊಂಡಿರ್ತಾನೆ. ಯಾಕೆ? ಯಾರು ಈ ರೀತಿಯ ಜೀವನವನ್ನು ಮಾಡ್ತಾ ಇದಾರೆ ಅವರೆಲ್ಲರೂ ಶೂದ್ರರೇ. ನಾವು ಬೇರೆಯವ್ರನ್ನ ಶೂದ್ರ ಅಂತ ಕರಿತೀವಿ, ನಾವೇನ್ ಕಡಿಮೆ ಇದ್ದೀವಿ? ಊಟ ಮಾಡೋದು, ಬಟ್ಟೆ ಹಾಕೊಳ್ಳೋದು, ಮಲಗೋದಷ್ಟೇ. ಹುಟ್ಟಿನಿಂದ ಸಾಯೋ ತನಕ ನಮ್ಮ ಪ್ರಕೃತಿ ಶೂದ್ರನದೇ ಆಗಿದೆ. ಅದಕ್ಕೆ ಮನು ಒಂದ್ ಕಡೆ ಹೇಳ್ತಾನೆ, ಜನ್ಮನ ಜಾಯತೆ ಶೂದ್ರ, ಶೂದ್ರನ ಹಾಗೆ ಹುಟ್ಟೋದು ಬ್ರಾಹ್ಮಣತ್ವ ಅನ್ನೋದೊಂದು ಸಾಧನೆ, ಅದೊಂದು ಉಪಲಬ್ಧಿ. ವೈಶ್ಯ ಜೀವ ಹೋದ್ರೂ ಕೂಡ ಹಣ ಸಂಪಾದನೆ ಮಾಡಬೇಕು, ಬುದ್ಧಿಯನ್ನ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಹೆಸರು ವೈಶ್ಯ. ಏನೇ ಹೋದ್ರು ಸರಿ,
ತನ್ನನ್ನು ತಾನು ಮಾರ್ಕೊಂಡ್ರೂ ಕೂಡ ತೊಂದರೆ ಇಲ್ಲ. ಖಜಾನೆಯಲ್ಲಿ ಹಣ ಇರಬೇಕು. ಯಾವ ವ್ಯಕ್ತಿಯ ಜೀವನದಲ್ಲಿ ಹಣವೇ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆಯೋ ಅಂಥವನನ್ನ ವೈಶ್ಯ ಅಂತ ಕರೆಯೋದು. ಯಾಕೆ? ಬ್ಯಾಂಕ್ ಬ್ಯಾಲೆನ್ಸ್ ಅದೇ ನಿಜವಾದ ಹಣ, ಅದೇ ನಿಜವಾದ ಭಗವಂತ. ಯಾರು ವೈಶ್ಯ ಸಮಾಜದಲ್ಲಿ ಹುಟ್ಟಿದಾರೆ ಅವರೆಲ್ಲ, ಯಾವ ವ್ಯಕ್ತಿಯ ಜೀವನದಲ್ಲಿ ಹಣಕ್ಕೆ ಹೆಚ್ಚಿನ ಮೌಲ್ಯವಿದೆಯೋ ಪ್ರತಿಯೊಬ್ಬರು ವೈಶ್ಯರೇ. ಹೌದಾ? ಗಮನಿಸಿದಾರೇನು? ಯಾವ ಸ್ತ್ರೀ ತನ್ನ ಶರೀರವನ್ನ ಹಣಕ್ಕಾಗಿ ಮಾರ್ಕೊಳ್ತಾಳೆ ಅಂತವಳನ್ನ ವೇಶ್ಯೆ ಅಂತ ಕರಿತೀವಿ. ಅದರ ಅರ್ಥ ಏನು? ಅವಳ ಶರೀರಕ್ಕಿಂತಲೂ ಹಣವೇ ಪ್ರಾಮುಖ್ಯತೆ ಅವಳಿಗೆ. ಅದೇ ರೀತಿಯಲ್ಲಿ ನಮಗಿಂತಲೂ ನಮಗೆ ನಮ್ಮ ಹಣ, ನಮ್ಮ ಪದವಿ, ನಮ್ಮ ಅಧಿಕಾರವೇ ಹೆಚ್ಚು ಅನಿಸಿದ್ರೆ ಆವಾಗ ನಮ್ಗೆ ಹೆಸರು, ಆ ಕ್ಷಣದಲ್ಲಿ ನಮ್ಗೆ ಹೆಸರು ವೈಶ್ಯ. ಇನ್ನೊಬ್ಬ ಇದ್ದಾನೆ ಕ್ಷತ್ರಿಯ, ಅಹಂಕಾರಿ, ನನ್ನ ಬಿಟ್ಟು ಬೇರೆ ಯಾರು ಇಲ್ಲ. ಯಾವಾಗ್ಲೂ ಕತ್ತಿಯನ್ನು ಹಿಡ್ಕೊಂಡು ನಿಂತಿರ್ತಾನೆ, ಯಾವಾಗ್ಲೂ ಮೀಸೆ ಮೇಲೆ ಕೈ. ಕತ್ತಿಯನ್ನು ಕೈಲಿ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ. ಅಹಂಕಾರವನ್ನು ಹೊರತುಪಡಿಸಿ ಅವನಿಗೆ ಬೇರೆ ಯಾವ್ದ್ರಲ್ಲೂ ಕೂಡ ಆಸಕ್ತಿನೇ ಇಲ್ಲ. ಹಣ ಬೇಕಾದ್ರೆ ಹೋಗ್ಲಿ, ಜೀವ ಬೇಕಾದ್ರೆ ಹೋಗ್ಲಿ, ಎಲ್ಲವನ್ನೂ ಕೂಡ ಬೇಕಾದ್ರೆ ಪಣಕ್ಕಿಡ್ತಾನೆ. ನಾನೇನು ಹೌದು ಅಂತ ಇದ್ದೀನಿ ಅದೇ ನಿಜ ಅಂತ ತೋರಿಸ್ಕೊಡ್ತಾನೆ. ಇನ್ನು ಬ್ರಾಹ್ಮಣ, ಬ್ರಹ್ಮನ ಹುಡುಕಾಟದಲ್ಲಿದ್ದಾನೆ. ಅವನನ್ನು ಬಿಟ್ಟು ಉಳಿದದ್ದೆಲ್ಲವೂ ಕೂಡ ವ್ಯರ್ಥ. ಆಲಸ್ಯದ ಜೀವನ ಅರ್ಥಪೂರ್ಣವಲ್ಲ. ಯಾಕೆಂದ್ರೆ ಅದೊಂದು ಪ್ರಮಾದ. ವ್ಯಕ್ತಿಯಲ್ಲಿ ಜಾಗ್ರತೆ ಬೇಕು, ಎಚ್ಚರ ಬೇಕು. ಹಣದ ಹಿಂದೆ ಓಡುವಂಥದ್ದು ಪೂರ್ಣ ಅರ್ಥಪೂರ್ಣ ಅಲ್ಲ. ಯಾಕೆ? ಅದು ನಮ್ಮನ್ನು ಎಲ್ಲೂ ಕೂಡ ಕರ್ಕೊಂಡು ಹೋಗೋದಿಲ್ಲ. ಹಣ ಸಿಗುತ್ತೆ, ನಾವೇ ಇಲ್ವಾಗ್ಬಿಡ್ತೀವಿ. ಆದ್ರಿಂದ ಅವನು ಬ್ರಹ್ಮನಿಗಿಂತ ಕಡಿಮೆ ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ. ಯಾವ ವ್ಯಕ್ತಿಯ ಜೀವನದಲ್ಲಿ ಬ್ರಹ್ಮ ತತ್ವವೇ ಅತ್ಯಂತ ಶ್ರೇಷ್ಠ, ನಾನೇನೂ ಅಲ್ಲ ಅಂತಕ್ಕಂಥ ಭಾವನೆ ಉಂಟಾಗುತ್ತೋ ಅಂಥವನಿಗೆ ಹೆಸರು ಬ್ರಾಹ್ಮಣ. ಶೂದ್ರನ ಆಲಸ್ಯ ಇಲ್ಲವಾಗಬೇಕು, ವೈಶ್ಯನ ಹಣದ ಓಟವನ್ನ ನಿಲ್ಲಿಸಬೇಕು, ಕ್ಷತ್ರಿಯನ ಅಹಂಕಾರವನ್ನ ತೊರಿಬೇಕು. ಆಗ ಮಾತ್ರ ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ. ಏನ್ ಇವು ನಾಲ್ಕು ಕೂಡ ವ್ಯಕ್ತಿಯ ವ್ಯಕ್ತಿತ್ವದ 4 ಶೈಲಿ. ಈ ಭೂಮಿಯ ಮೇಲೆ 4 ಜನ ಇದ್ದಾರೆ. ಈ 4ರಲ್ಲಿ ನಾವು ಪ್ರತಿಯೊಬ್ಬರನ್ನು ಕೂಡ ವಿಂಗಡಿಸ್ಬೋದು. ಐದನೇವನ್ ನಮ್ಗೆ ಸಿಗೋದೇ ಇಲ್ಲ. ಈ 4ಕ್ಕಿಂತ ಕಡಿಮೆ ಇದ್ರೂ ಕೆಲಸ ನಡೆಯೋದಿಲ್ಲ, 3 ಇದ್ರೂ ಕೂಡ ಕೆಲಸ ಆಗೋದಿಲ್ಲ. ಈ ಜಗತ್ತಿನಲ್ಲಿ ಜನರನ್ನ ವಿಂಗಡಿಸ್ತಕ್ಕಂತಹ ಒಂದು ಪ್ರಯೋಗ, ಈ ಎಲ್ಲಾ ಪ್ರಯೋಗಗಳಲ್ಲಿ 4 ಇದ್ದೇ ಇವೆ. ಒಂದು ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ 4 ವೆರೈಟೀಸ್ ಇರ್ತಾರೆ. ಹೆಸರು ಬೇರೆ ಇರಬಹುದು, ಆದ್ರೆ 4 ವೆರೈಟಿ ಇರೋದು. ಅತ್ಯಂತ ಬುದ್ಧಿವಂತ ವ್ಯಕ್ತಿ, ಅವನೊಬ್ಬ ವಿಜ್ಞಾನಿ, ಇಂಜಿನಿಯರ್ ಇರ್ಬೋದು. ಅತ್ಯಂತ ಬೇಸಿಕ್ ಕೆಲಸ ಮಾಡೋನು, ಕೂಲಿ ಕೆಲಸ ಮಾಡ್ತಾನೆ, ಶೂದ್ರ ಇರ್ಬೋದು. ಒಬ್ಬ ವ್ಯಕ್ತಿ ಕೂತ್ಕೊಂಡು ಬರೀ ಚಿಂತನೆಯನ್ನ ಮಾಡ್ತಾನೆ, ಏನು ಮಾಡಬೇಕು ಅನ್ನಿಸೋದನ್ನ, ಬ್ರಾಹ್ಮಣ ಇರಬಹುದು. ಹಣದ ವ್ಯವಹಾರವನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ಬೇಕು, ಅವನೇ ವೈಶ್ಯ. ಗಮನಿಸಿ, ನಮ್ಮಲ್ಲಿ ಯಾವ್ಯಾವ ಗುಣಗಳಿವೆ ಅಂತಂತಹ ಕೆಲಸವನ್ನ ನಾವೇ ಒಪ್ಕೊಳ್ತೀವಿ.
ಇಡೀ ಸಮಾಜದಲ್ಲಿ ಅನೇಕ ರೀತಿಯ ಪ್ರಯೋಗಗಳನ್ನ ಮಾಡಿದ್ದಾರೆ. ಆ ಎಲ್ಲಾ ಪ್ರಯೋಗಗಳನ್ನ ನೋಡಿದಾಗ ಈ 4 ರೀತಿಯಲ್ಲಿ ವಿಭಾಗ ಮಾಡಿರೋದು. ಅದರಿಂದ ಶೂದ್ರನ ಮನೆಯಲ್ಲಿ ಹುಟ್ಟಿದ ಕೂಡಲೇ ಯಾರು ಶೂದ್ರರಾಗೋದಿಲ್ಲ, ವೈಶ್ಯರ ಮನೆಯಲ್ಲಿ ಹುಟ್ಟಿದ ಕೂಡಲೇ ಯಾರು ವೈಶ್ಯರಾಗೋದಿಲ್ಲ, ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ ಕೂಡಲೇ ಯಾರು ಕೂಡ ಬ್ರಾಹ್ಮಣನು ಕೂಡ ಆಗೋದಿಲ್ಲ. ಅದರಿಂದ ವ್ಯಕ್ತಿ ಒಂದಿಷ್ಟು ಕುತ್ಕೊಂಡು ವಿಚಾರವನ್ನ ಚಿಂತನೆಯನ್ನ ಮಾಡಬೇಕು. ಅತಿರೇಕವನ್ನ ಮಾಡದೆ ಮಧ್ಯಮ ಮಾರ್ಗದಲ್ಲಿ ಬುದ್ಧಿವಂತಿಕೆಯಿಂದ ವಿಚಾರ ಮಾಡಿ ಚಿಂತನೆಯನ್ನ ಮಾಡಿ ಒಂದು ವೇಳೆ ನಾವು ಜೀವನವನ್ನ ಮಾಡೋದನ್ನ ಕಲಿತ್ರೆ ನಮಗೆ ಸಂತೋಷ, ನಮಗೆ ಆನಂದ, ನಮಗೆ ನೆಮ್ಮದಿ. ಇಲ್ಲ ನಾವು ದುಃಖಕ್ಕೆ ಒಳಗಾಗ್ತೀವಿ. ಅವ್ರು ಮಾಡಿದ್ರು ಅದನ್ನ ಕಣ್ಣು ಮುಚ್ಕೊಂಡು ನಾನು ಮಾಡ್ತೀನಿ, ಇವ್ರು ಮಾಡಿದ್ರು ಅದನ್ನ ಕಣ್ಣು ಮುಚ್ಕೊಂಡು ನಾನು ಮಾಡ್ತೀನಿ. ಏನಕ್ಕೆ ಮಾಡಿದ್ರು ಇದನ್ನ? ಮಾಡಿರ್ತಕ್ಕಂಥ ಉದ್ದೇಶ ಏನು? ಗಮನಿಸಿ ನೀವು. ಜೀವನದಲ್ಲಿ ಅದು ಪೂಜೆ ಇರ್ಬೋದು, ಸಾಧನೆ ಇರ್ಬೋದು, ತಪಸ್ಸಿರ್ಬೋದು, ಜಪ ಇರ್ಬೋದು, ಅಥವಾ ಏನು ಅನೇಕ ರೀತಿಯ ಸಾಧನೆಗಳನ್ನು ಕೊಟ್ಟಿದ್ದಾರೆ. ಆ ಸಾಧನೆಗಳ ಉದ್ದೇಶವೇನು? ಆ ಸಾಧನೆಗಳ ಉದ್ದೇಶ ಮನಸ್ಸಿನ ಪ್ರಶಾಂತತೆ. ಮನಸ್ಸಿನ ಪ್ರಶಾಂತತೆಗೆ ಅದನ್ನೇ ಮಾಡ್ಬೇಕಂತ ಏನಿಲ್ಲ ಅಲ್ಲ. ಪೂಜ್ಯ ಡಿ.ವಿ.ಜಿ ತಮ್ಮ ಕಗ್ಗದಲ್ಲಿ ಬಹಳ ಸುಂದರ ಒಂದು ಮಾತನ್ನ ಹೇಳ್ತಾರೆ. ಹಳೆ ಧರ್ಮ ಸತ್ತಿಹುದು, ಹೊಸ ಧರ್ಮ ಹುಟ್ಟಿಲ್ಲ, ತಳಮಳವಿದೆ ನೆಲೆಗೆ. ಹಿಂದಿಂದನ್ನೇ ಪಾಲಿಸ್ಬೇಕು, ಯಾವ ನಿಯಮ ಇಲ್ಲ. ಮನಸ್ಸನ್ನ ಪ್ರಶಾಂತಗೊಳಿಸ್ಕೊಳ್ಳಿಕ್ಕೆ ಅವ್ರು ಯಾವುದೋ ಒಂದು ನಿಯಮಗಳನ್ನು ಕೊಟ್ಟಿದ್ರು. ನೀವು ಮನಸ್ಸನ್ನ ಪ್ರಶಾಂತಗೊಳಿಸ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಕೆಲವು ಹೊಸ ನಿಯಮಗಳಿದ್ರೆ ಮಾಡಿ. ಅಲ್ಟಿಮೇಟ್ಲಿ ಅತಿರೇಕಕ್ಕೆ ಹೋಗಬಾರ್ದು, ಮಧ್ಯದಲ್ಲಿ ನಿಂತ್ಕೊಳ್ಬೇಕು. ಅದೇ ನಿಜವಾದ ಜೀವನ. ಮುಂದುವರಿಯುತ್ತೆ ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಗುರುರಾಜ ಸಿದ್ಧಾರೂರ ಸಮರ್ಥ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರತಿಯ. ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದಿ, ಗುರುವರಾರ್ಥವ ಬೋಧಿಸಿದಿ. ಓಕ್ಷಾವಾಹನ ಶಂಕರ ನಾಮೋ ಚಾರವ ಮಾಡಿಸಿದಿ, ಗುರುವರ ಉಚ್ಚಾರವ ಮಾಡಿಸಿದಿ. ಶ್ಯಾಮಧಾ
ರಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಚರಣ ಭಜಕರ ದುರಿತದುಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಭೃಲತಾಪುರ ದೈವದಿಂದಲಿ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ ಗುರುವರ ನಿರುತದಿ ವಾಸಿಸಿದಿ